ನಮಸ್ಕಾರ. ಮುಳಿಯ ವಜ್ರೋತ್ಸವ TV1 ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ದಿವ್ಯ ಬಾಳೇಡ. ಸುಮಾರು 16 ವರ್ಷದಿಂದ ಚಿನ್ನದ ಲೋಕದಲ್ಲಿ ಬಹಳಷ್ಟು ಮನೆ ಮಾತಾಗಿರುವಂತಹ ಮುಳಿಯ ಜುವೆಲ್ಸ್ ಅನ್ನು ಎಲ್ಲರೂ ಕೂಡ ಕೇಳಿರಬಹುದು. ಮಡಿಕೇರಿ ಮತ್ತು ಗೋಣಿಕೊಪ್ಪ ಅಲ್ಲದೆ ಬೆಳ್ತಂಗಡಿ, ಪುತ್ತೂರು ಮತ್ತು ಬೆಂಗಳೂರಿನಲ್ಲಿ ತನ್ನದೇ ಆದಂತಹ ಚಿನ್ನದ ಲೋಕದ ಸೃಷ್ಟಿಯನ್ನೇ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯಸ್ಥರಾದಂತಹ CMD ಕೇಶವ ಪ್ರಸಾದ್ ಮುಳಿ ಅವರು ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಹಾಗೆ ಮಡಿಕೇರಿ ಶಾಖೆಯ ಸ್ಟೋರ್ ಮ್ಯಾನೇಜರ್ ಆಗಿರುವಂತಹ ಸೋಮಣ್ಣ ತಿತಿಮಡ ಅವರು ಕೂಡ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಡೈಮಂಡ್ ಫೆಸ್ಟ್ ಬಹಳಷ್ಟು ಸದ್ದನ್ನು ಮಾಡ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಡೈಮಂಡ್ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಒಂದು ಬೆರಗುಗಣ್ಣಿನಿಂದ ನೋಡುವಂತಹ ಒಂದು ವಸ್ತು. ಅತ್ಯಂತ ಬೆಲೆ ಬಾಳುವಂಥದ್ದು. ವಿಶ್ವದಲ್ಲಿ ಅತ್ಯಂತ ಬೆಲೆ ಜಾಸ್ತಿ ಅಂತ ಹೇಳಿದರೆ ಯಾವುದಕ್ಕೆ ಅಂತೇಳಿ ಹೇಳಿದರೆ ಅದು ಮನುಷ್ಯನ ಹತ್ತಿರ ಇರುವಂತಹ ಒಂದು ವಸ್ತುವಿಗೆ ಅಂತೇಳಿ ಹೇಳಿದರೆ ಅದು ವಜ್ರ. ಸೊ ಹಾಗಾಗಿ ವಜ್ರೋತ್ಸವ ಅಂತೇಳಿ ಹೇಳಿದಾಗ ಸ್ವಾಭಾವಿಕವಾಗಿ ಜನರಿಗೆ ಬಹಳ ಒಂದು ಬೆರಗುಂಟು ಮಾಡುತ್ತದೆ ಮತ್ತು ಅದನ್ನು ಒಂದು ಆಸಕ್ತಿ ಉಂಟು ಮಾಡ್ತದೆ. ಸೊ ಅದರಿಂದಾಗಿ ನಮ್ಮ ಮುಳಿಯ ಡೈಮಂಡ್ ಫೆಸ್ಟ್ ಅಥವಾ ಏನು ವಜ್ರೋತ್ಸವ ಅಂತ ನೀವೀಗ ಕರೆದಿದ್ದೀರಿ ಅದು ಜನರಿಗೆ ಬಹಳ ಒಂದು ಸಂತಸವನ್ನು ಉಂಟು ಮಾಡ್ತದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇತ್ತೀಚೆಗೆ ಡೈಮಂಡ್ ಅಂದರೆ ತುಂಬ ಕಾಸ್ಟ್ಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಟ್ರೆಂಡ್ ಕೂಡ ಆಗಿದೆ ಡೈಮಂಡ್ ಅಂದರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡೈಮಂಡ್ ಕಾಸ್ಟ್ಲಿ ಅಂತೇಳಿ ನೀವು ಹೇಳುವಂಥದ್ದು ಸರಿ, ಅದು ಬೆಲೆ ಬಾಳುವಂಥದ್ದು, ಅತ್ಯಂತ ಹೆಚ್ಚಿನ ಬೆಲೆ ಅಂತ ಹೇಳುವಂಥದ್ದು ಸರಿ. ಆದರೆ ಡೈಮಂಡ್ ಆಭರಣಗಳು ಕಾಸ್ಟ್ಲಿ ಅಲ್ಲ. ಯಾಕೆ ಅಂತೇಳಿ ಹೇಳಿದರೆ ಡೈಮಂಡ್ ಒಂದು ಕ್ಯಾರೆಟ್ಗೆ ಡೈಮಂಡ್ಗೆ ಅಂತ ಹೇಳಿದಾಗ ಒಂದು ಸಿಂಗಲ್ ಕ್ಯಾರೆಟ್ ಡೈಮಂಡ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಸಿಂಗಲ್ ಡೈಮಂಡ್ಗೆ ಎಷ್ಟು ವ್ಯಾಲ್ಯೂ ಇರುತ್ತೆ, ಅಥವಾ ಒಂದು ಕ್ಯಾರೆಟ್ನಲ್ಲಿ 100 ಡೈಮಂಡ್ಗಳು ಇದ್ದಾಗ ಎಷ್ಟು ವ್ಯಾಲ್ಯೂ ಇರುತ್ತೆ ಅಂತ ಹೇಳೋದಕ್ಕೆ ವ್ಯತ್ಯಾಸ ಇದೆ. ಸಣ್ಣ ಡೈಮಂಡ್ಗಳು ಬಹಳ ಒಳ್ಳೆಯ ದರದಲ್ಲಿ ಅಂದರೆ ಕೈಗೆಟಕುವ ದರದಲ್ಲಿ ಸಿಗ್ತವೆ. ಆದರೆ ನಮ್ಗೆ ಏನು ಅಂತೇಳಿ ಹೇಳಿದರೆ ಎಸ್ಪೆಷಲಿ ಅದು ಯಾಕೆ ಕೈಗೆಟಕ್ತದೆ ಅಂತೇಳಿ ಹೇಳಿದರೆ, ಆಭರಣ ಆದಾಗ ಯಾಕೆ ಕೈಗೆಟಕ್ತದೆ ಅಂತೇಳಿ ಹೇಳಿದರೆ ಡೈಮಂಡ್ ಆಭರಣವನ್ನು ನಾವು ಹೆಚ್ಚಾಗಿ 18 ಕ್ಯಾರೆಟ್ ಚಿನ್ನದಲ್ಲಿ ಮಾಡ್ತೇವೆ. ಈ 22 ಕ್ಯಾರೆಟ್ ಚಿನ್ನಕ್ಕೆ ಮತ್ತು 18 ಕ್ಯಾರೆಟ್ ಚಿನ್ನಕ್ಕೆ ಸುಮಾರು ದರದಲ್ಲಿ ವ್ಯತ್ಯಾಸ ಇರ್ತದೆ. ಹಾಗಾಗಿ 18 ಕ್ಯಾರೆಟ್ ಚಿನ್ನದಲ್ಲಿ ಆಭರಣ ಮಾಡಿದಾಗ ಮತ್ತು ಅದು ಕಡಿಮೆ ತೂಕದಲ್ಲಿ ಸಾಕಾಗ್ತದೆ. ಅಂದರೆ ಈಗ ನಾವು 22 ಕ್ಯಾರೆಟ್ನಲ್ಲಿ 4 ಗ್ರಾಮ್ನಲ್ಲಿ ಮಾಡಬೇಕಾದ ಆಭರಣವನ್ನು 18 ಕ್ಯಾರೆಟ್ನಲ್ಲಿ ಆಗುವಾಗ ನಾವು ಅದನ್ನು 2.5 ಗ್ರಾಮ್ನಲ್ಲಿ ಮಾಡಲಿಕ್ಕಾಗ್ತದೆ. ಸೊ ಹಾಗಾಗಿ ಮತ್ತು ಡೈಮಂಡ್ ಸಣ್ಣ ತೆಳುವಾಗಿ ಮಾಡಲಿಕ್ಕಾಗೋದ್ರೆ 1.5 ಗ್ರಾಮಿನಿಂದ ಆಭರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಲ್ಲಿ ಏನು ಅಂತೇಳಿ ಹೇಳಿದರೆ ನಿಮಗೆ ಚಿನ್ನ ಅದೊಂದು ಆಧಾರ ಲೋಹ, ಅಂದರೆ ಹೋಲ್ಡಿಂಗ್ ಡೈಮಂಡನ್ನು ಹೋಲ್ಡ್ ಮಾಡಲಿಕ್ಕೆ ಮಾತ್ರ ಅದನ್ನು ಉಪಯೋಗ ಆಗ್ತದಷ್ಟೇ ಹೊರತು ಅದು ಮುಖ್ಯ ಆಗಿ ಇರೋದಿಲ್ಲ ಚಿನ್ನ. ಸೊ ಅದು ಚಿನ್ನದಲ್ಲಿ ಮಾಡ್ಬೋದು, ಇಲ್ಲ ಈವನ್ ಸಿಲ್ವರ್ನಲ್ಲಿ ಆ ಡೈಮಂಡನ್ನು ಸೆಟ್ ಮಾಡುವಂಥ ಅಭ್ಯಾಸ ಒಂದು ಉತ್ತರ ಭಾರತದಲ್ಲಿದೆ, ಉತ್ತರ ಭಾರತದಲ್ಲಿ ಅಥವಾ ಅಬ್ರಾಡ್ನಲ್ಲಿದೆ. ಸೊ 14 ಕ್ಯಾರೆಟ್ನಲ್ಲಿ ಕೂಡ ಡೈಮಂಡ್ ಆಭರಣಗಳನ್ನು ಮಾಡಲಿಕ್ಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಮುಖ್ಯ ಡೈಮಂಡ್ ಆಗ್ತದಷ್ಟೇ ಹೊರತು ಚಿನ್ನ ಮುಖ್ಯ ಆಗೋದಿಲ್ಲ. ಸೊ ಹಾಗಾಗಿ ಅದು ಕೈಗೆಟಕುವ ಬೆಲೆಯಲ್ಲಿ ದೊರೆಯುತ್ತದೆ. ಹಾಗಾಗಿ ನಾವು ಜನರಿಗೆ ಅದನ್ನು ತಲುಪಿಸಲಿಕ್ಕೋಸ್ಕರ ನಾವೊಂದು ಧ್ಯೇಯವಾಕ್ಯವನ್ನು ಅಲ್ಲಿ ಹಾಕಿದ್ದೇವೆ, ಕ್ಯಾಚ್ ಲೈನ್ ಅದನ್ನು ಹಾಕಿದ್ದೇವೆ. ಏನು ಅಂತೇಳಿ ಹೇಳಿದರೆ ಕೈಗೆಟಕುವ ವೈಭವ ಅಂತ, ಅಫೋರ್ಡೆಬಲ್ ಲಕ್ಸುರಿ. ಅಂದರೆ ವೈಭವ ಅಥವಾ ಲಕ್ಸುರಿ ಹಾಗೇ ಇದೆ, ಆದರೆ ಅದು ಕೈಗೆಟಕ್ತದೆ ಅಂತೇಳಿ. ಈಗ ನೀವೊಬ್ಬ ಜಮಲಾಜಿಸ್ಟ್ ಆಗಿ ವಿವಿಧ ಬಣ್ಣದ ಕಲ್ಲುಗಳ ಬಗ್ಗೆ ಹಾಗೆ ವಜ್ರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಡೈಮಂಡ್ ಮತ್ತು ಇತರ 8 ಏನು ಹರಳುಗಳಿದ್ದಾವೆ ನವರತ್ನಗಳಲ್ಲಿ, ಇದು ನೆಲದಿಂದ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಆದಂತಹ ಹರಳುಗಳು. ಸುಮಾರು 200ಕ್ಕೂ ಹೆಚ್ಚು ಹರಳುಗಳು ಗುರುತಿಸಲಾಗಿದೆ, ನೆಲದಿಂದ ಸಿಗುವಂತಹ ರೀತಿಯ ಹರಳುಗಳು. ಅದರಲ್ಲಿ 9 ಏನಿದೆ ಅದು ವಿಶೇಷ ಹರಳುಗಳಾಗಿ ನವರತ್ನಗಳು. ಅಂದರೆ ಭಾರತೀಯ ಸಂಪ್ರದಾಯದ ಪ್ರಕಾರ 9 ಗ್ರಹಗಳಿಗೆ ಒಂದೊಂದು ಇದನ್ನು ಕೊಡಲಾಗಿದೆ. ಸೊ ವಜ್ರದಿಂದ ಪ್ರಾರಂಭವಾಗಿ ಅದು ಕಠಿಣತೆಯನ್ನು ಅದು ಬಿಂಬಿಸ್ತದೆ. ಅಂದರೆ ಆ ಕಠಿಣತೆಯ ಬೇಸಿಸ್ ಮೇಲೆ ಅದಕ್ಕೆ ದರ ನಿರ್ಧಾರ ಆಗ್ತದೆ.
ಸೊ ವಜ್ರ ರೇಟಿಂಗ್ನಲ್ಲಿ ಹೇಳೋದಾದರೆ ವಜ್ರ ನಿಮಗೆ 10, ಅದರ ನಂತರ ರೂಬಿ, ಎಮರಾಲ್ಡ್, ರೂಬಿ, ಯೆಲ್ಲೋ ಸಫೈರ್ ಮತ್ತು ಬ್ಲೂ ಸಫೈರ್ ಏನಿದೆ, ಅಥವಾ ನೀಲ ಮತ್ತು ನಮ್ಮ ಕನಕ ಪುಷ್ಯರಾಗ ಏನಿದೆ, ಇದು 9 ಹಾರ್ಡ್ನೆಸ್ ಇರುತ್ತೆ. ಅದರ ನಂತರ ಎಮರಾಲ್ಡ್ ಬರ್ತದೆ, ಅದು 8.5 ಹಾರ್ಡ್ನೆಸ್ ಇದೆ. ಈ ರೀತಿ ಹಾರ್ಡ್ನೆಸ್ ಕಮ್ಮಿ ಆಗ್ತಾ ಹೋದಾಗೆ ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಹಾರ್ಡ್ನೆಸ್ ಅಂತ ಹೇಳಿದರೆ ಏನು ಅಂತೇಳಿ ಹೇಳಿದರೆ, ನಿಮಗೆ ಉದಾಹರಣೆ ಹೇಳೋದಾದರೆ, ನಾನು ಒಂದು ಉಗುರು ಮತ್ತು ಮರವನ್ನು ನಾವು ತಗೊಳ್ಬೋದು. ಸೊ ಉಗುರು, ಈಗ ಒಂದು ಸ್ವಲ್ಪ ಉದ್ದ ಬೆಳೆಸಿದ ಉಗುರು ಇದ್ದರೆ ಆ ಉಗುರಿನಲ್ಲಿ ಮರದ ಮೇಲೆ ನಾವು ಕೆತ್ತನೆ ಮಾಡಲಿಕ್ಕಾಗ್ತದೆ, ಸ್ಕ್ರ್ಯಾಚ್ ಮಾಡಲಿಕ್ಕಾಗ್ತದೆ. ಅದೇ ಮರವನ್ನು ಹಿಡಿದು ಉಗುರಿಗೆ ಹೊಡೆದ್ರೆ ಅಥವಾ ಉಗುರಿಂದ ಮರಕ್ಕೆ ಗಟ್ಟಿ ಒತ್ತಿದರೆ ಉಗುರು ತುಂಡಾಗ್ತದೆ. ಸೊ ಹಾಗಾಗಿ ಯಾವುದು ಗಟ್ಟಿ ಅಂತ ಕೇಳಿದರೆ ಅದು ಮರ ಗಟ್ಟಿ, ಯಾವುದು ಹೆಚ್ಚು ಹಾರ್ಡ್ನೆಸ್ ಅಂತೇಳಿ ಕೇಳಿದರೆ ಅದು ಉಗುರು ಹಾರ್ಡ್ನೆಸ್. ಸೊ ಅಂದರೆ ಸ್ಕ್ರ್ಯಾಚಿಂಗ್ ಪವರ್, ಅದರ ಮೇಲೆ ಗೀರ್ಲಿಕ್ಕೆ ಆಗುವಂತಹ ಕೆಪಾಸಿಟಿ ಅಂತ ಹೇಳೋದನ್ನು ಹೇಳ್ಬೋದು. ಸೊ ಆ ಹಾರ್ಡ್ನೆಸ್ ಉಗುರಿಗೆ ಜಾಸ್ತಿ ಇರ್ತದೆ, ವ್ಯಾರ್ ದ ಸ್ಟ್ರೆಂತ್ ಮರಕ್ಕೆ ಜಾಸ್ತಿ ಇರ್ತದೆ. ಅದನ್ನು ವಜ್ರಕ್ಕೆ ಹೋಲಿಸಿದಾಗ ಹಾರ್ಡ್ನೆಸ್ ವಜ್ರಕ್ಕೆ ಜಾಸ್ತಿ, ಆದರೆ ಸ್ಟ್ರೆಂತ್ ಸುತ್ತಿಗೆಗೆ ಜಾಸ್ತಿ. ನೀವು ಸುತ್ತಿಗೆಯಲ್ಲಿ ಆ ವಜ್ರನ ಹಿಡಿದು ಹೊಡೆದ್ರೆ ವಜ್ರ ಪುಡಿ ಪುಡಿ ಆಗ್ತದೆ. ಆದರೆ ಸುತ್ತಿಗೆಯ ಮೇಲೆ, ಆ ಕಬ್ಬಿಣದ ಮೇಲೆ ಒಂದು ಸ್ಕ್ರ್ಯಾಚನ್ನು ಅಥವಾ ಅದರ ಮೇಲೆ ಬರಿಬೋದು ನಾವು. ಆ ಡೈಮಂಡ್ ಟೂಲ್ನಲ್ಲಿ ಉಪಯೋಗಿಸಿ ಇದನ್ನು ಕಟ್ ಮಾಡುವಂಥದ್ದು, ಕಬ್ಬಿಣವನ್ನು ಕಟ್ ಮಾಡುವಂಥದ್ದು, ಕಲ್ಲನ್ನು ಕಟ್ ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಅದು ಅದರ ಹಾರ್ಡ್ನೆಸ್ ಆಗಿದೆ. ಸೊ ಯಾಕೆಂದರೆ ಹಾಗಾಗಿ ಈ ಟಾಪ್ ಹಾರ್ಡ್ನೆಸ್, ಹೈಯೆಸ್ಟ್ ಹಾರ್ಡ್ನೆಸ್ ಇರೋದ್ರಿಂದಲೇ ಡೈಮಂಡ್ ಈಸ್ ಫಾರ್ ಎವರ್ ಅಂತ ಆಗಿದೆ. ಅಂದರೆ ಅದು ನಾವು ಉಗುರದಲ್ಲಿ ಧರಿಸಿದಾಗ ಅಥವಾ ನೆಕ್ಲೆಸಲ್ಲಿ ಧರಿಸಿದಾಗ ಯಾವುದೇ ಸಂದರ್ಭದಲ್ಲೂ ಯಾವುದರ ಜೊತೆ ಇಟ್ಟರೂ ಕೂಡ ಅದರ ಮೇಲೆ ಸ್ಕ್ರ್ಯಾಚ್ ಬರೋದಿಲ್ಲ. ಈಗ ಒಂದು ವಸ್ತು ನಾವು ಯಾವಾಗ ಬಳಸೋದನ್ನು ನಿಲ್ಲಿಸ್ತೇವೆ ಅಂತ ಹೇಳಿದರೆ ಅದರ ಮೇಲೆ ಸ್ಕ್ರ್ಯಾಚ್ ಬಂದಾಗ ಅಥವಾ ರೀಪೇಂಟ್ ಮಾಡಬೇಕು ಅಂತ ಹೇಳಿದಾಗ ರೀಪೇಂಟ್ ಮಾಡ್ತೇವೆ. ಈ ಕಲ್ಲುಗಳಿಗೆಲ್ಲ ರೀಪೇಂಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ವಾಪಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದು ಸ್ಕ್ರ್ಯಾಚ್ ಬರೋದಿಲ್ಲ, ಅದಕ್ಕೆ ಅದನ್ನು ಡೈಮಂಡ್ ಸ್ಕ್ರ್ಯಾಚ್ ಬರೋದಿರೋದ್ರಿಂದ ಅದನ್ನು ರೀಮೇಕ್ ಮಾಡಲಿಕ್ಕೆ ಆಗ್ತದೆ. ಈಗ ವಾಪಸ್ ಒಂದು ಆಭರಣ ಒಂದು 10 ವರ್ಷ ನಾವು ಉಪಯೋಗ ಮಾಡಿದ ಮೇಲೆ ನಮಗೆ ಆ ಡಿಸೈನ್ನಲ್ಲಿ ಬೇಡ ಅಂತ ಎನಿಸ್ತು ಅಂತೇಳಿ ಆದರೆ ನಮ್ಮ ಹತ್ರ ವಾಪಸ್ ತಂದರೆ ಪುನಃ ನಾವು ಬೇರೆ ಡಿಸೈನ್ನಲ್ಲಿ ಅದನ್ನು ಮಾಡಿಕೊಡ್ಲಿಕ್ಕಾಗ್ತದೆ. ಸೊ ಹಾಗಾಗಿ ಡೈಮಂಡ್ ಈಸ್ ಫಾರ್ ಎವರ್ ಅಂತ ಹೇಳುವ ಸ್ಟೇಟ್ಮೆಂಟ್ ಬಂದಿರುವಂಥದ್ದು. ಸೊ ಈ 9 ಕಲ್ಲುಗಳೇನಿದ್ದಾವೆ ಅವು ನಮ್ಮ ಭಾರತೀಯ ಸನಾತನ ಧರ್ಮದ ಪ್ರಕಾರ, ಪರಂಪರೆಯ ಪ್ರಕಾರ ಒಂದೊಂದು ನಕ್ಷತ್ರಗಳಿಗೆ, ಒಂದೊಂದು ಗ್ರಹಗಳಿಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅದನ್ನು ಧರಿಸುವಂಥದ್ದು ಬರ್ತದೆ. ಡೈಮಂಡ್ ಫೆಸ್ಟ್ ಬಗ್ಗೆ ಮಾತಾಡ್ತಾ ಸೋಮಣ್ಣ ಅವ್ರನ್ನ ಕೇಳ್ತಾ, 95% ಎಕ್ಸ್ಚೇಂಜ್, 90% ಕ್ಯಾಶ್ ಬ್ಯಾಕ್ ಅಂತ ಇದೆ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಬೋದಾ? ಇದು ಡೈಮಂಡ್ ಆರ್ನಮೆಂಟಲ್ಲಿ ಎರಡು ಇವಾಗ, ಒಂದು 95% ಮತ್ತು 90% ಅಂತ ಹೇಳಿದ್ರಿ. 95% ಅಂತ ಹೇಳೋದು ಏನಂತ ಹೇಳಿದರೆ ಎಕ್ಸ್ಚೇಂಜ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಅದನ್ನು 95% ಎಕ್ಸ್ಚೇಂಜ್ ವ್ಯಾಲ್ಯೂ ಯಾವುದಕ್ಕೆ ಕೊಡೋದು ಅಂತ ಹೇಳಿದರೆ ಡೈಮಂಡಿಗೆ. ಡೈಮಂಡ್ ಕಸ್ಟಮರು ಪರ್ಚೇಸ್ ಮಾಡಿದ ಮೇಲೆ, ಇವತ್ತು ಪರ್ಚೇಸ್ ಮಾಡಿದ ಕಸ್ಟಮರು ಈ ವರ್ಷ ಯಾವುದೇ ದಿನ ಬಂದರು, ಕೆಲವೊಂದು ದಿನಗಳಾದಮೇಲೆ ಕಸ್ಟಮರಿಗೆ ಏನಾಗುತ್ತೆ ಅಂತ ಹೇಳಿದರೆ ಬೇರೆ ಬೇರೆ ವೆರೈಟಿ ಬಂದಾಗ ಬದಲಾಯಿಸಬೇಕಂತ ಅನಿಸುತ್ತೆ. ಒಂದು ಆಭರಣವನ್ನು ಧರಿಸಿ ಹೋದಾಗ, ಒಂದು ಯಾವುದಾದ್ರೂ ಒಂದು ಫಂಕ್ಷನಿಗೆ ಹೋದಾಗ ಅದರಲ್ಲಿ ಫೀಡ್ಬ್ಯಾಕ್ಗಳು ತುಂಬ ಬರುತ್ತೆ. ಮತ್ತು ಅವರಿಗೊಂದು ಖುಷಿ ಕೂಡ, ಜನರು ಏನು ಹೇಳ್ತಾರೆ ಅಂತ ಕೇಳೋದು. ಕೆಲವೊಬ್ಬರು ಸಂತೋಷ ಪಟ್ಕೊಳ್ತಾರೆ ತೊಗೊಂಡಿರೋದನ್ನು, ಕೆಲವೊಬ್ಬರಿಗೆ ಈ ಫೀಡ್ಬ್ಯಾಕ್ಗಳು ಜಾಸ್ತಿ ಬಂದಾಗ, ಇಲ್ಲ ಮಕ್ಕಳೆಲ್ಲಾದರೂ ಹೊರಗಡೆ ಇರ್ತಾರೆ, ಇಲ್ಲಿ ತಾಯಂದಿರು ಪರ್ಚೇಸ್ ಮಾಡಿರ್ತಾರೆ, ಇಲ್ಲಿ ಮಕ್ಕಳು ಪರ್ಚೇಸ್ ಮಾಡಿರ್ತಾರೆ, ತಾಯಂದಿರು ಎಲ್ಲೋ ಬೇರೆ ಕಡೆ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ ಫೀಡ್ಬ್ಯಾಕ್ಸ್ ಬಂದಾಗ ನನಗೆ ಬದಲಾಯಿಸಬೇಕಂತ ಹೇಳೋ ಒಂದು ಇದು ಆಗಿರುತ್ತೆ ಅವ್ರಿಗೆ. ನಾನು ಚೇಂಜ್ ಮಾಡಬೇಕಿದೆ, ನಾನು ಬೇರೆದಕ್ಕೆ ಹೋಗ್ತೀನಿ ಅಂತೇಳಿ. ಆವಾಗ ಬದಲಾಯಿಸಬೇಕಂತ ಬಂದಾಗ ಅಲ್ಲಿ ಗ್ರಾಹಕರಿಗೆ ಯಾವುದೇ ಒಂದು ರೀತಿಯ ಈ ಬರ್ಡನ್ ಆಗದಂಗೆ 95% ಅಂತ ಹೇಳೋ ಒಂದು ಎಕ್ಸ್ಚೇಂಜನ್ನು ಕೊಡ್ತೀವಿ. ಅದು ಯಾವತ್ತಿನ ಮಾರ್ಕೆಟ್ ರೇಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಇವಾಗ ಅದರಲ್ಲಿ ಮೊದಲು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಯಾವ ರೀತಿಯ ಈ ಗೋಲ್ಡ್ ಆಭರಣಗಳು, ಚಿನ್ನಾಭರಣಗಳಲ್ಲಿ ಯಾವ ರೀತಿಯ ಒಂದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ಅದೇ ರೀತಿಯಲ್ಲಿ ವಜ್ರಾಭರಣಗಳಲ್ಲಿ ಕೂಡ ಗೋಲ್ಡ್ ರೇಟ್ ಫ್ಲಕ್ಚುಯೇಷನ್ ಅಂತ ಹೇಳಿ ಹೋದರೆ ಮೇಲೆ ಹೋಗ್ತಾ ಇರುತ್ತೆ. ವಜ್ರದ ರೇಟ್ ಯಾವಾಗಲೂ ಹೈಯರ್ ಎಂಡ್ಗೆ ಹೋಗ್ತಾ ಇರುತ್ತೆ, ಅದು ಕಮ್ಮಿ ಆಗೋದಿಲ್ಲ ಅದು. ಈಗ ಇವತ್ತಿನ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಇವತ್ತಿನ ಒಂದು ಕಸ್ಟಮರು ಒಂದು 3 ಲಕ್ಷಕ್ಕೆ ನೆಕ್ಲೆಸ್ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು 1 ತಿಂಗಳು ಬಂದು ಬಿಟ್ಟು ಅವರು ವಾಪಸ್ ಬಂದರು ಅಂತ ಹೇಳಿದ್ರೆ ಹೈ ವ್ಯಾಲ್ಯೂ ಇರೋದು 3 ಲಕ್ಷದ್ದು. ಅವರಿಗೆ ಕಡಿಮೆ ಪಕ್ಷ ಅಂದರೆ ಒಂದು 30,000 ರೂಪಾಯಿಯಷ್ಟು ಜಾಸ್ತಿ ಸಿಗುವಂಥ ಒಂದು ಒಂದೆರಡು ವರ್ಷಗಳಾದಾಗ ಒಂದು 30,000 ರೂಪಾಯಿ ಆದರೂ ಮಿನಿಮಮ್ ಜಾಸ್ತಿ ಸಿಗುತ್ತದೆ ಅವರಿಗೆ. ಆ ದಿನದ ಬೆಲೆಯ 95% ನಾವು ಎಕ್ಸ್ಚೇಂಜ್ ಆಗಿ ವಜ್ರದ ಆಭರಣಗಳಿಗೆ ಕೊಡ್ತೀವಿ.
ಅದೇ 90%ಗೆ ಬಂದ್ರೆ ಅಂತ ಹೇಳಿದ್ರೆ ಅದರಲ್ಲಿ ನಾವು 2 ಆಪ್ಷನ್ ಇಟ್ಟಿದ್ವಿ. ಒಂದು, ಗ್ರಾಹಕರಿಗೆ ಅದನ್ನು ಚಿನ್ನ ಆಭರಣ ಗೋಲ್ಡ್ ಯಾವುದಾದ್ರು ಆರ್ನಮೆಂಟ್ಗಾಗಿ ಬೇಕಾದರೂ ಬದಲಾಯಿಸ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ ಕೇಸ್ ಎಲ್ಲಿಯಾದರೂ ಅವರಿಗೆ ಕ್ಯಾಶ್ ನೆಸೆಸಿಟಿ ಅಂತ ಹೇಳಿದ್ರೆ ಕ್ಯಾಶ್ ಕೂಡ ಹೋಗ್ಬೋದು. ಅದೆರಡಕ್ಕೂ ಅವಾಗ ನಾವು ಅದಕ್ಕೂ ಕೂಡ ಆವತ್ತಿನ ಮಾರ್ಕೆಟ್ ಏನಿದೆ ಅದರದ್ದು 90% ಕಸ್ಟಮರಿಗೆ ವಾಪಸ್ ಕೊಡುವಂಥದ್ದನ್ನು ಮಾಡ್ತೇವೆ. ಒಳ್ಳೆಯ ಕೆಲಸ ಕೂಡ ಅದು. ಅಂದರೆ ಎಕ್ಸ್ಚೇಂಜ್ ಮಾಡೋರಿಗೂ ಕೂಡ ಯಾವುದೇ ಬರ್ಡನ್ ಇರೋದಿಲ್ಲ, ಖುಷಿಯಿಂದಲೇ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಸರ್, ಈಗ ಮುಳಿಯಾದಲ್ಲಿ ಡೈಮಂಡ್ ಖರೀದಿಸಿದ್ರೆ, ಡೈಮಂಡ್ ತಗೊಂಡ್ರೆ ಸರ್ಟಿಫಿಕೇಟ್ ಕೂಡ ಕೊಡ್ತೀರಾ? ಹೌದು, ಖಂಡಿತವಾಗಿಯೂ ಡೈಮಂಡ್ ಆಭರಣ ಖರೀದಿಸಿದರೆ ನಮ್ಮ ಮುಳಿಯಾ ಜುವೆಲ್ಸ್ ಏನು ಬಿಲ್ ಇದೆ, ಬಿಲ್ಲಿನ ಒಟ್ಟಿಗೆ ನಾವು IGI ಸರ್ಟಿಫಿಕೇಟ್ನ ಕೊಡ್ತೀವಿ. ಅದು ಇಂಟರ್ನ್ಯಾಷನಲ್ ಜೆಮಾಲಜಿಕಲ್ ಇನ್ಸ್ಟಿಟ್ಯೂಟಿಂದ ಬಂದಂಥ ಸರ್ಟಿಫಿಕೇಟ್. ಅದ್ರ ಬಗ್ಗೆ ಮುಂದೆ ಹೋಗುತ್ತಾ ಸರ್ ಕೂಡ ವಿಸ್ತೃತವಾಗಿ ಹೇಳ್ಬೋದು. ಅದಂತ ಹೇಳಿದರೆ ಅದು ನಾವು ಮುಳಿಯದಲ್ಲಿ ಮಾಡುವಂಥದ್ದಲ್ಲ, ಡೈಮಂಡಲ್ಲಿ ಮಾಡುವಂಥದ್ದಲ್ಲ, ಅದು ಥರ್ಡ್ ಪಾರ್ಟಿ ಸರ್ಟಿಫಿಕೇಟ್ ಮಾಡುವಂಥದ್ದು. ನಮ್ಮ ಡೈಮಂಡ್ನ ಕ್ವಾಲಿಫೈನ ಚೆಕ್ ಮಾಡಿ ಅವ್ರ ಕ್ವಾಲಿಟಿ ಮೇಲೆ ಸರ್ಟಿಫಿಕೇಟ್ ಮಾಡಿ ಥರ್ಡ್ ಪಾರ್ಟಿ ಗೌರ್ಮೆಂಟ್ ಅಪ್ರೂವ್ಡ್ ಸೆಂಟರ್, ಇದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್ ಬರುತ್ತೆ, ಇದು ಅಲ್ಲಿಂದ ಬರುವಂಥ ಸರ್ಟಿಫಿಕೇಟ್ ಅದು. ಸೊ ಆ ಸರ್ಟಿಫಿಕೇಟನ್ನು ಕೂಡ ನಾವು ನಮ್ಮ ಬಿಲ್ಲಿನ ಒಟ್ಟಿಗೆ ಕಸ್ಟಮರಿಗೆ ಕೊಡ್ತೀವಿ. ಆ ಸರ್ಟಿಫಿಕೇಟ್ನಲ್ಲಿ ಕೂಡ ಕಸ್ಟಮರಿಗೆ ಟೋಟಲ್ ಡೀಟೇಲ್ಸ್ ಇರುತ್ತೆ. ಇವಾಗ ಒಂದು ನೆಕ್ಲೆಸ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ ನೆಕ್ಲೆಸ್ಸಲ್ಲಿ ಚಿಕ್ಕ ಚಿಕ್ಕ ಹರಳುಗಳಾದರೆ, ಡೈಮಂಡ್ಗಳಾದರೆ 150ಕ್ಕೂ ಹೆಚ್ಚು ಡೈಮಂಡ್ಗಳಿರ್ತವೆ. ಸೊ ಅದರದ್ದು ಕೌಂಟಿಂಗ್ ಸಿಗಬೇಕಂತ ಹೇಳಿದ್ರೆ ಕಸ್ಟಮರಿಗೆ ಕೌಂಟ್ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಅದನ್ನು ಆ ಸರ್ಟಿಫಿಕೇಟಲ್ಲಿ ನಾವು ಇಷ್ಟೇ ಕ್ವಾಲಿಟಿ ಇದೆ, ಕ್ವಾಂಟಿಟಿ ಇದೆ ಅಂತೇಳಿ ಮೆನ್ಷನ್ ಮಾಡಿ, ಆ ಡೈಮಂಡ್ನ ಕ್ವಾಲಿಟಿನ ಕೂಡ, ಡೈಮಂಡ್ ಯಾವ ಕಲರಲ್ಲಿ ಬರುತ್ತೆ ಅದನ್ನು ಕೂಡಿ ಅದರಲ್ಲಿ ಮೆನ್ಷನ್ ಮಾಡಿ ಬಿಲ್ಲೊಟ್ಟಿಗೆ ಕಸ್ಟಮರಿಗೆ ಕೊಡಲಿಕ್ಕೆ ಕೊಡ್ತಾ ಇದ್ವಿ. ಅದರಲ್ಲಿ ಅವರಿಗೆ ಕಸ್ಟಮರಿಗೆ ಕೂಡ ಫ್ಯೂಚರಲ್ಲಿ ಒಂದು ಉಪಯೋಗ ಏನಂತ ಹೇಳಿದರೆ, ಇನ್ ಕೇಸ್ ಎಲ್ಲಾದರೂ ಕಸ್ಟಮರ್ ಬಿಲ್ ಎಲ್ಲಾದರೂ ಕಳ್ಕೊಂಡ್ರು ಅಂತ ಹೇಳಿದರೆ ಆ ಸರ್ಟಿಫಿಕೇಟಲ್ಲಿ ಒಂದು ಸ್ಕ್ಯಾನರ್ ಕೂಡ ಇರುತ್ತೆ. ಅವ್ರು ಎಷ್ಟೇ ವರ್ಷ ಬಿಟ್ಟು ಬಂದು ಕೂಡ ಎಕ್ಸ್ಚೇಂಜಿಗೆ ವಾಪಸ್ ಬಂದಾಗ ನಾವು ಆ ಸ್ಕ್ಯಾನರ್ ಕೋಡಲ್ಲಿ ಸ್ಕ್ಯಾನ್ ಮಾಡಿದಾಗ ಆವತ್ತಿನ ವ್ಯಾಲ್ಯೂ ಏನಿರುತ್ತೆ ಅದನ್ನು ವಿತಿನ್ ಸೆಕೆಂಡಲ್ಲಿ ಅವರಿಗೆ ನೋಟಿಫೈ ಮಾಡ್ಕೊಳ್ಬೋದು. ಈಗ ಕಳ್ಕೊಂಡ್ರು ಕೂಡ ಬಿಲ್ಲನ್ನು ಸರ್ಟಿಫಿಕೇಟ್ ಒಂದು ಇಟ್ಟುಕೊಂಡ್ರೆ ಉತ್ತಮ. ಸೊ ಅದನ್ನ ಹೇಳಿನೇ ಕೊಡ್ತೀವಿ, ಅದಕ್ಕಾಗಿ ಸಪ್ರೇಟ್ ಒಂದು ಪೌಚ್ ಕೂಡ ನಾವು ಕೊಡ್ತೀವಿ ಗ್ರಾಹಕರಿಗೆ. ಸರ್ಟಿಫಿಕೇಟ್ ಇಟ್ಕೊಳ್ಳಿಕ್ಕೆ ಉಪಯೋಗ ಆಗಲಿ ಅಂತ ಹೇಳೋ ಕಾರಣಕ್ಕೆ ಗ್ರಾಹಕರನ್ನು ಇಟ್ಕೊಳ್ತಾರೆ ಕೂಡ, ಇಟ್ಟುಕೊಂಡ್ರೆ ಇನ್ನೂ ಉತ್ತಮ ಅದು. ಈಗ ಡೈಮಂಡ್ ಕ್ವಾಲಿಟಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ನೋಡಿ, ಚಿನ್ನದಲ್ಲಿ ಮತ್ತು ವಜ್ರದಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ, ಚಿನ್ನ ನಿಮಗೆ ಚಿನ್ನದಲ್ಲಿ ಕ್ಯಾರೆಟ್ ಇದೆ, ಡೈಮಂಡ್ನಲ್ಲಿ ಕ್ಯಾರೆಟ್ ಇದೆ. ಚಿನ್ನದ ಕ್ಯಾರೆಟ್ ಅಂತೇಳಿ ಹೇಳಿದರೆ ಅದು KRAT, ಅದು ತೂಕದ ಬಗ್ಗೆ, ಅದು ಕ್ವಾಲಿಟಿ ಬಗ್ಗೆ ಇರ್ತದೆ, ಶುದ್ಧತೆ ಬಗ್ಗೆ ಇರ್ತದೆ. ಡೈಮಂಡ್ನ ಕ್ಯಾರೆಟ್ ಅಂತೇಳಿ ಹೇಳಿದರೆ ಅದು ತೂಕದ ಬಗ್ಗೆ ಇರ್ತದೆ. ಸೊ CARAT ಅಂತ ಹೇಳ್ಕೊಂಡು ಹೆಚ್ಚಾಗಿ ಅದನ್ನು ಕೆಲವು ಸಲ ಆಚೀಚೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದರೆ ಇದು KRAT ಮತ್ತು CARAT ವ್ಯತ್ಯಾಸ. ಸೊ ಒಂದು ಕ್ಯಾರೆಟ್ ಚಿನ್ನದಲ್ಲಿ 24 ಕ್ಯಾರೆಟ್ ಅಂತ ಹೇಳಿದರೆ 99.99%. ಅದನ್ನು ಡಿವೈಡ್ ಮಾಡಿದಾಗ ಒಂದು ಕ್ಯಾರೆಟ್ ಅಂತ ಹೇಳಿದರೆ 4.11166 ಇನ್ಫಿನಿಟಿ ಬರುತ್ತೆ. ಅಷ್ಟು ಪ್ಯೂರಿಟಿಯಾದ ಚಿನ್ನ ಇದೆ ಅಂತ. 22 ಕ್ಯಾರೆಟ್ ಅಂತ ಹೇಳಿದರೆ 91.66 ಇನ್ಫಿನಿಟಿ ಪ್ಯೂರಿಟಿ ಚಿನ್ನ ಇದೆ ಅದರಲ್ಲಿ ಅಂತ ಅರ್ಥ. ಡೈಮಂಡ್ನಲ್ಲಿ ಕ್ಯಾರೆಟ್ ಅಂತ ಹೇಳಿದರೆ ತೂಕ, ಒಂದು ಕ್ಯಾರೆಟ್ ಅಂತೇಳಿ ಹೇಳಿದರೆ 200 ಮಿಲಿಗ್ರಾಮ್ ಬರ್ತದೆ. ಸೊ ಈ ಕ್ಯಾರೆಟನ್ನು, ಈ ವಜ್ರವನ್ನು ಯಾವ ರೀತಿಯಲ್ಲಿ ನಾವು ಚಿನ್ನದಲ್ಲಿ ಈಗ 916 ಹಾಲ್ ಮಾರ್ಕ್ ಅಂತಿದ್ದಾಗೆ ವಜ್ರದಲ್ಲಿ ಸರ್ಟಿಫಿಕೇಷನ್ ಇದೆ. ಸೊ ಅದು 4 C's ಆಫ್ ಡೈಮಂಡ್ ಅಂತ ಹೇಳ್ತಾರೆ. ಅದನ್ನು ಇವ್ಯಾಲ್ಯೂಯೇಷನ್ ಮಾಡೋದು ಡೈಮಂಡನ್ನು ಹೇಗೆ ಅಂತ ಹೇಳಿದರೆ 4 C's ಆಫ್ ಡೈಮಂಡ್ನ ಆಧಾರದ ಮೇಲೆ ಇವ್ಯಾಲ್ಯೂ ಮಾಡಲಾಗ್ತದೆ. ಕಟ್, ಕಲರ್, ಕ್ಲಾರಿಟಿ, ಕ್ಯಾರೆಟೇಜ್ ಅಂತ. ಈ 4 C's ಅಂದರೆ ಕಟ್, ಕಲರ್, ಕ್ಲಾರಿಟಿ, ಕ್ಯಾರೆಟೇಜ್. ಕಟ್ ಅಂತೇಳಿ ಹೇಳಿದರೆ ಏನು ಅಂತ ಹೇಳಿದರೆ, ಒಂದು ಈಗ ಉದಾಹರಣೆಗೆ ನಾವೊಂದು ಬಟ್ಟೆಯನ್ನು ನಾವು ಹೊಲಿಲಿಕ್ಕೆ ಕೊಡ್ತೇವೆ. ಒಂದು ಒಳ್ಳೆಯ ಟೈಲರ್ನಲ್ಲಿ ನಾವು ಕೊಟ್ಟಾಗ ಅವನದನ್ನು ನಮ್ಮ ಮೈಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕರೆಕ್ಟ್ ಇರುತ್ತೆ. ಸೊ ಸರಿ ಇಲ್ಲದಿದ್ದ ಸಂದರ್ಭದಲ್ಲಿ ಕೆಲವು ಸಲ ಸೆಟ್ ಆಗೋದಿಲ್ಲ, ಸರಿ ಕೈ ಕೂತ್ಕೊಳ್ಳೋದಿಲ್ಲ ಅಥವಾ ಇದು ಅಂತ ಆಗ್ತದೆ. ಅದೇ ಪರ್ಫೆಕ್ಟ್ ಫಿಟ್ ಮಾಡಿದವನಿಗೆ ನಾವು 100 ರೂಪಾಯಿ ಜಾಸ್ತಿ ಕೊಡಲಿಕ್ಕೂ, ಒಂದು ಅಂಗಿ ಹೊಲಿದಾಗ, ಒಂದು ಡ್ರೆಸ್ ಹೊಲಿದಾಗ ಕೊಡಲಿಕ್ಕೆ ರೆಡಿ ಇರ್ತೇವೆ. ಅಥವಾ ಮನೆ ಕಟ್ಟುವ ಮೇಸ್ತ್ರಿಗಳಿರ್ತಾರೆ, ಆ ಮೇಸನ್ರು ಒಂದು ಅರಿವು ಕರೆಕ್ಟ್ ಬರೋದು ಅಥವಾ ಅಲೈನ್ಮೆಂಟ್ ಕರೆಕ್ಟ್ ಬರೋದು, ಅವರಿಗೆ ನಾವು ಜಾಸ್ತಿ ಕೊಡಲಿಕ್ಕೆ ರೆಡಿ ಇರ್ತೇವೆ. ಸೊ ಆ ಲೇಬರ್ ಜಾಸ್ತಿ ಕೊಡಲಿಕ್ಕೆ ರೆಡಿ ಇರ್ತೇವೆ. ಸೊ ಆ ರೀತಿ ಇದರ ಡೈಮಂಡ್ನಲ್ಲೂ ಒಂದು ಸಣ್ಣ ಒಂದು ಸೆನ್ಸ್ ಅಂತ ಹೇಳಿದರೆ ನಿಮಗೆ ಒಂದು ಕ್ಯಾರೆಟಿಗೆ 100 ಸೆನ್ಸ್. ನಾವು ಸುಲಭದಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಹೇಳೋದಾದರೆ, ಈಗ 1 ಎಕರೆಗೆ 100 ಸೆನ್ಸ್ ಅಂತ ನಾವು ಹೇಳ್ತೇವಲ್ಲ, ಅದೇ ರೀತಿ ಒಂದು ಕ್ಯಾರೆಟಿಗೆ 100 ಸೆನ್ಸ್, 100 ಸೆನ್ಸ್ ಇರುತ್ತೆ. ಸೊ ಒಂದು ಸೆನ್ಸು ಅಂದರೆ ಒಂದು ಕ್ಯಾರೆಟ್ ಅಂತ ಹೇಳಿದರೆ 200 ಮಿಲಿಗ್ರಾಮ್. 200 ಮಿಲಿಗ್ರಾಮ್ನಲ್ಲಿ 100 ಸೆನ್ಸ್ ಇದೆ ಅಂತ ಹೇಳಿದರೆ ಒಂದು ಸೆನ್ಸ್ನಲ್ಲಿ 2 ಮಿಲಿಗ್ರಾಮ್ ಇದೆ. ಸೊ ಎಷ್ಟು ಸಣ್ಣದು ಅಂತ ಹೇಳೋದನ್ನು ಯೋಚನೆ ಮಾಡಿ. ಆ 2 ಸೆನ್ಸ್ನ ಡೈಮಂಡ್ನಲ್ಲಿ ಕೂಡ 57 ಫ್ಯಾಸೆಟ್ಸ್ ಪ್ಲಸ್ ಕ್ಯೂಲೆಟ್ ಒಂದು ಸೇರಿದರೆ, ಅಂದರೆ ಅದರ ಟಿಪ್ ಅನ್ನೊಂದು ಸೇರಿದರೆ 58 ಫ್ಯಾಸೆಟನ್ನು ಮಾಡಲಿಕ್ಕಾಗ್ತದೆ. ಅಷ್ಟು ಮಾಡುವ ಕ್ಷಮತೆ ಅವನಿಗೆ ಬೇಕು. ಆ ಕ್ಷಮತೆಯಲ್ಲಿ ಮಾಡಿದಾಗ ಮಾತ್ರ ಡೈಮಂಡ್ ಅದರ ಕ್ವಾಲಿಟಿಯನ್ನು ಹೊರಹೊಮ್ಮುತ್ತದೆ. ಉದಾಹರಣೆಗೆ ಏನು ಅಂತೇಳಿ ಹೇಳಿದರೆ, ಆ
ಡೈಮಂಡ್ ನೀವು ಕೇಳಿರ್ಬೋದು ಮೊದಲಿನ ಕಾಲದಲ್ಲಿ ಅಥವಾ ಜನರು ಹೇಳುವಾಗ ಕತ್ತಲೆಯಲ್ಲೂ ಹೊಳಿತದೆ ಅಂತ. ಸೊ ಅದು ಕತ್ತಲೆಯಲ್ಲಿ ಹೊಳೆಯುವುದಲ್ಲ. ಡೈಮಂಡ್ ಕತ್ತಲೆಯಲ್ಲಿ ಪೂರ್ಣ ಕತ್ತಲೆ ಇದ್ದರೆ ಹೊಳೆಯೋದಿಲ್ಲ. ಡೈಮಂಡಿಗೆ ಒಂದು ಕಿರಣ ಬಂದು ಬಿದ್ದಾಗ ಅದರ ಪ್ರತಿಫಲನ ಬಾಕಿ ಗಾಜುಗಿಂತ ತುಂಬ ಜಾಸ್ತಿ ಇದೆ ಅಂತ. ಬಿಕಾಸ್ 58 ಫ್ಯಾಸೆಟ್ನಲ್ಲಿ ಕೂಡ ಅದು ಕಿರಣವನ್ನು ರಿಫ್ಲೆಕ್ಟ್ ಮಾಡ್ತದೆ, ಪ್ರತಿಫಲನ ಕೊಡ್ತದೆ. ಯಾವಾಗ ಪ್ರತಿಫಲನ ಕೊಡ್ತದೆ? ಈಗ ಉದಾಹರಣೆಗೆ ಈ ರೀತಿಯ ಅದರ ಕಟ್ಟಬೇಕು, ಅದು ನಿಮಗೆ ಹೀಗೆ ಆದರೂ ಕೂಡ ಲೈಟ್ ಹೊರಗೆ ಹೋಗ್ತದೆ, ಅದು ಕೆಳಗಿಂದಾಗಿ ಇಲ್ಲಿಂದಾಗಿ ಹೊರಗೆ ಹೋಗ್ತದೆ. ಅದೇ ಹೀಗೆ ಆದರೂ ಕೂಡ ಇನ್ನೊಂದು ಕಡೆಯಿಂದಾಗಿ ಹೊರಗೆ ಹೋಗ್ತದೆ. 57 ಡಿಗ್ರಿಯಲ್ಲಿ ಅದೇನಿದೆ ಅದನ್ನು ಕಟ್ ಮಾಡಬೇಕು. ಅದೇ ನೀವು ಕಮ್ಮಿ ಆಯಿತು, ಡಿಗ್ರಿ ಜಾಸ್ತಿ ಆಯಿತು ಅಂತೇಳಿ ಆದರೂ ಕೂಡ ತಪ್ಪಾಗ್ತದೆ. ಕಮ್ಮಿ ಆದರೂ ಕೂಡ ಈ ಥರ ಡೀಪಾಗಿ ಅಥವಾ ಶಾಲೋ ಆಗಿ ಹೋದರೂ ಕೂಡ ಅದು ಡೈಮಂಡ್ನ ಪರ್ಫೆಕ್ಟ್ ಕಟ್ಟು ಬರೋದಿಲ್ಲ. ಸೊ ಅಥವಾ ಒಂದು ಕೈಟ್ ಫ್ಯಾಸೆಟ್ ಅಂತೇಳಿ ಅದರಲ್ಲಿ ಮೇಲ್ಗಡೆ ಇರುತ್ತೆ, ಆ ಟೇಬಲ್ನ ಸೈಡ್ನಲ್ಲಿ ಕೈಟ್ ಫ್ಯಾಸೆಟ್ ಅಂತ. ಆ ಕೈಟ್ ಫ್ಯಾಸೆಟ್ನ ಕಾರ್ನರಿಗೆ ಆ್ಯರೋ ಫ್ಯಾಸೆಟ್ ಬಂದು ಸೇರಬೇಕು. ಆ ರೀತಿ ಕರೆಕ್ಟಾಗಿ ಫಿಟ್ ಆದದ್ದು ಆದರೆ ಮಾತ್ರ ಈ ಪ್ರತಿಫಲವನ್ನು ಅತ್ಯಂತ ಹೆಚ್ಚಿನ ಪ್ರತಿಫಲನವನ್ನು ಕೊಡ್ತದೆ. ಸೊ ಅದು ಪರ್ಫೆಕ್ಟ್ ಕಟ್. ಆ ಪರ್ಫೆಕ್ಟ್ ಕಟ್ ಡೈಮಂಡಿಗೆ ವ್ಯಾಲ್ಯೂ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕಟ್. ಫಸ್ಟ್ ಥಿಂಗ್ ಕಟ್, ಕಲರ್. ಇನ್ನೀಗ ನೆಕ್ಸ್ಟ್ ಕಲರ್ ಅಂತೇಳಿ ಹೇಳಿದರೆ ಗ್ಲಾಸ್ ಥರ. ನಿಮಗೆ ಕಲರ್ಲೆಸ್ ಡೈಮಂಡ್ ಅಂತೇಳಿ ಹೇಳಿದರೆ ಗ್ಲಾಸ್ ಥರ. ಸೊ ಪ್ಯೂರ್ ಕ್ಲೀನ್ ಗ್ಲಾಸ್ ಏನು ನಾವು ಹೇಳ್ತೇವೆ ಅದು ಕಲರ್ಲೆಸ್ ಡೈಮಂಡ್ ಥರ ಇರ್ತದೆ. ಸೊ ಆಗ ಏನಾಗ್ತದೆ ನಿಮಗೆ ಅಂತ ಹೇಳಿದರೆ, ಅಥವಾ ಟಿಂಟೆಡ್ ಗ್ಲಾಸ್ ಅಂತ ನಾವು ಹೇಳ್ತೇವೆ. ಕಾರ್ನಲ್ಲಿ ನಿಮಗೆ ಎಷ್ಟು ಟಿಂಟ್ ಬೇಕು, ಫಿಲ್ಮ್ ಹಾಕ್ಲಿಕ್ಕೆ ಹೋದಾಗ ಕೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಟಿಂಟ್ ಬೇಕು ಅಂತ. ಸೊ ಆ ರೀತಿ ಟಿಂಟ್ ಇದ್ದ ಡೈಮಂಡ್ಗಳು ಇರ್ತವೆ. ಅವು ಲೈಟ್ ಕಲರ್ಡ್ LC ಮತ್ತು LB ಡೈಮಂಡ್ ಅಂತ ಹೇಳ್ತಾರೆ. LC ಅಂದರೆ ಲೈಟ್ ಕಲರ್ಡ್, LB ಅಂದರೆ ಲೈಟ್ ಬ್ರೌನ್ ಅಂತ. ಸೊ ಈ ರೀತಿ ಕಲರ್ಗಳು ಬಂದ ಹಾಗೆ ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ. ಅದು ಅದರ ಇವ್ಯಾಲ್ಯೂಯೇಷನ್ D ಇಂದ ಸ್ಟಾರ್ಟ್ ಆಗ್ತದೆ, DEFGHI ಅಂತ. ಸೊ D ಅಂತೇಳಿ ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ, ಮುಂದೊಂದು ದಿವಸ ಇದಕ್ಕಿಂತಲೂ ಕಲರ್ಲೆಸ್ ಬಂದಾಗ ಅದಕ್ಕೆ ಮೇ ಬಿ C ಅಂತ ಹೇಳುವಂಥದ್ದನ್ನು ಗ್ರೇಡಿಂಗನ್ನು ಕೊಡ್ಬೋದು ಅಂತ ಹೇಳೋದಕ್ಕೋಸ್ಕರ D ಇಂದ ಪ್ರಾರಂಭ ಆದಂಥದ್ದು. ಡಿಯಲ್ಲಿ ಈಗ ಸಾಧಾರಣವಾಗಿ ಎಲ್ಲೂ ಮಾರ್ಕೆಟ್ನಲ್ಲಿ ಮಾರ್ಕೆಟೆಬಿಲಿಟಿಯಲ್ಲಿ ಕಮರ್ಷಿಯಲ್ ಡೈಮಂಡ್ಸು ಸಿಗೋದಿಲ್ಲ. ಅದು ಕಲೆಕ್ಟರ್ಸ್ ಪೀಸ್ ಇರ್ತದೆ, ಅಥವಾ 0.25 ಕ್ಯಾರೆಟ್ ಅಂದರೆ 1/4 ಕ್ಯಾರೆಟ್ಗಿಂತ ದೊಡ್ಡ ಇದ್ದದಲ್ಲಿ ಮಾತ್ರ D ಕಲರ್ ಇದ್ದು ಸಿಗ್ತವೆ. ಬಾಕಿ ಮಾರ್ಕೆಟಲ್ಲಿ ಸಿಗುವಂಥದ್ದೆಲ್ಲ EF, GH ಅಥವಾ FG ಈ ರೀತಿಯ ಕಲರ್ ಗ್ರೇಡಿಂಗ್ನಲ್ಲಿ ಹೋಗ್ತದೆ. ಸೊ ಈ ಕಲರ್ಗಳು ಬಂದಾಗ ನಿಮಗೆ ಬೆಸ್ಟ್ ವ್ಯಾಲ್ಯೂ ಸಿಗ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಕಲರ್, ಕಟ್, ಕಲರ್. ಸೊ ಕ್ಲಾರಿಟಿ ಅಂತ ಹೇಳಿದರೆ ನೀರನ್ನು ತಗೊಳ್ಳುವ ನಾವು. ಸೊ ನಾವೊಂದು ಹೋಟೆಲಿಗೆ ಹೋದಾಗ, ಒಂದೆಲ್ಲೋ ಹೋದಾಗ ನೀರನ್ನು ಗ್ಲಾಸ್ನಲ್ಲಿ ಇಟ್ಟಾಗ ನಾವು ಈ ಥರ ನೋಡ್ತೇವೆ, ಅದರಲ್ಲಿ ಏನಾದ್ರು ಕಸಗಳಿದಾವ ಏನು ಅಂತ ನೋಡ್ತೇವೆ. ಅದೇ ರೀತಿಯಲ್ಲಿ ಡೈಮಂಡ್ನಲ್ಲಿ ಒಳಗಡೆ ಇಂಟರ್ನಲ್ ಇನ್ಕ್ಲೂಷನ್ಸ್ ಅಂತ ನಾವು ಹೇಳ್ತೇವೆ. ಸೊ ಆ ಇಂಟರ್ನಲ್ ಇನ್ಕ್ಲೂಷನ್ ಇದ್ದಾಗ ಏನಾಗುತ್ತೆ ಅಂತೇಳಿ ಹೇಳಿದರೆ ಅದರ ರಿಫ್ಲೆಕ್ಷನ್ ಅಗೇನ್ ಪುನಃ ಕಮ್ಮಿ ಆಗ್ತದೆ. ಸೊ ಇಂಟರ್ನಲ್ ಇನ್ಕ್ಲೂಷನ್ ಇದ್ದರೆ ಕ್ಲಾರಿಟಿ ಕಮ್ಮಿ. ಸೊ ಶುದ್ಧ ನೀರು ಅಥವಾ ಸ್ವಲ್ಪ ಏನೋ ಒಂದು ಮಳೆಗಾಲದಲ್ಲಿ ನಾವು ನೋಡಿದ ನೀರಿನ ಥರ ಇದ್ದರೆ ಆಗ ಅದರ ವ್ಯಾಲ್ಯೂ ಕಮ್ಮಿ ಆಗ್ತದೆ. ಸೊ ದಟ್ ಈಸ್ ಅಬೌಟ್ ದ ಕ್ಲಾರಿಟಿ. ಇನ್ನು ಕ್ಯಾರೆಟೇಜ್ ಆಗ ನಾನು ಹೇಳಿದೆ. ಸೊ ಈ ಡೈಮಂಡ್ ವಜ್ರದಲ್ಲಿ ಏನು, ಚಿನ್ನದಲ್ಲಿ ಅಥವಾ ಬೇರೆ ಲೋಹಗಳಲ್ಲಿ ಏನು ಅಂತ ಹೇಳಿದರೆ, ನಿಮಗೆ 1 ಗ್ರಾಮ್ ಚಿನ್ನ ಅಂತೇಳಿ ಹೇಳಿದೆ, 1 ಗ್ರಾಮ್ ಚಿನ್ನದ ಗಟ್ಟಿ ತಗೊಂಡ್ರೆ 6,715 ರೂಪಾಯಿ ಇವತ್ತು. ಅದೇ ನೀವು ಇದನ್ನು ತಗೊಂಡ್ರೆ, ಯಾವುದು 10 ಗ್ರಾಮ್ ತಗೊಂಡ್ರೆ 67,500 ರೂಪಾಯಿ ಆಗ್ತದೆ. ಸೊ ಅದೇ ನೀವು ಇದರಲ್ಲಿ ಆದರೆ ಹಾಗೆ ಆಗೋದಿಲ್ಲ, ಡೈಮಂಡ್ನಲ್ಲಿ ಹಾಗೆ ಆಗೋದಿಲ್ಲ. ಡೈಮಂಡ್ನಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ, ನಿಮಗೆ 1 ಕ್ಯಾರೆಟ್ ಒಂದು ಸೆನ್ಸ್ನನ್ನು ನಾವು 1 ಸೆನ್ಸಿಂದ 6 ಸೆನ್ಸ್ ತನಕ ಒಂದು ರೇಟ್ ಇರ್ತದೆ. ಆನಂತರ ಒಂದು ರೇಟ್ ಹೋಗ್ತದೆ. ಸೈಜ್ ದೊಡ್ಡದಾಗ್ತಾ ಹೋದಾಗೆ ಪರ್ ಕ್ಯಾರೆಟ್ ರೇಟು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ 1 ಸೆನ್ಸಿಂದ ಸುಮಾರು 6 ಸೆನ್ಸಿನವರೆಗೆ ಇರುವಂಥ ರೇಟ್ ಇವತ್ತಿನ ದಿವಸದಲ್ಲಿ ಏನಿದೆ ಅಂತೇಳಿ ಹೇಳಿದರೆ, ಸುಮಾರು 85,000ರಿಂದ 95,000 ರೇಟ್ನಲ್ಲಿ ಇದೆ. ಸೊ ಆ ರೇಟ್ನಲ್ಲಿ ಇರುವಂತಹ ಇದು. ವೆರಸ್ ಇವತ್ತು 1 ಕ್ಯಾರೆಟ್ ಸಿಂಗಲ್ ಪೀಸನ್ನು ತಗೊಳ್ಬೇಕು ಅಂತ ಹೇಳಿದರೆ 9.5 ಲಕ್ಷದಿಂದ 13 ಲಕ್ಷದ ತನಕ ರೇಟ್ ಇದೆ. ಸೊ ಹಾಗಾಗಿ ಸೈಜ್ ಹೈಯರ್ ದ ಸೈಜ್ ಹೈಯರ್ ದ ರೇಟ್. ಸೊ ಈಗ ನೀವು ಹೇಳೋದಾದರೆ, ಬೆಟರ್ ದ ಕಟ್ ಹೈಯರ್ ದ ರೇಟ್, ಲೆಸರ್ ದ ಕಲರ್ ಹೈಯರ್ ದ ರೇಟ್, ಹೈಯರ್ ದ ಕ್ವಾಲಿಟಿ ಹೈಯರ್ ದ ರೇಟ್, ಹೈಯರ್ ದ ಸೈಜ್ ಹೈಯರ್ ದ ರೇಟ್. ಸೊ ಈ ರೀತಿ ಡೈಮಂಡ್ನ ಇವ್ಯಾಲ್ಯೂಯೇಷನ್ ನಡೀತದೆ. ಈಗ ಬರೀ ವ್ಯಾಪಾರ ಮಾತ್ರ ಅಲ್ಲದೆ ಕೊಡಗಿನಲ್ಲಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀರಾ.
ಇದಕ್ಕೆ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಕೂಡ ಅರ್ಪಿಸ್ತಾ ಇದ್ದೇನೆ. ನಿಮಗೆ ಒಂದು ಸಮಾಧಾನ ತಂದಂತಹ ಸಮಾಜ ಸೇವೆ ಯಾವುದು? ಎಲ್ಲ ಸಮಾಜ ಸೇವೆಗಳು ಸಮಾಧಾನಕ್ಕೋಸ್ಕರವೇ ಮಾಡ್ತೀವಿ, ಸಂತೋಷಕ್ಕೋಸ್ಕರವೇ ಮಾಡ್ತೇವೆ, ಮನಸ್ತೃಪ್ತಿಗೋಸ್ಕರವೇ ಮಾಡ್ತೇವೆ. ಹಿರಿಯರು ಹೇಳ್ಕೊಂಡು ಬಂದಂಥದ್ದನ್ನು ನಮಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಲಾಭಾಂಶದಲ್ಲಿ ಲಾಭ ಇಲ್ಲದೆ ಮಾಡೋದಿಲ್ಲ ಅಂತ ನಾನು ಹೇಳಿದ ಹಾಗೆ ಯಾರೂ ಕೆಲಸ ಮಾಡೋದಿಲ್ಲ. ಆ ಬಂದ ಲಾಭದಲ್ಲಿ ಒಂದಷ್ಟನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಮಾಡ್ತಾಯಿದ್ದೇವೆ. ಸುಮಾರು 30 ವರ್ಷಗಳ ಹಿಂದೆ ಇವತ್ತೇನು ಸ್ವಚ್ಛತೆಯನ್ನು ನಾವು ಮಾತಾಡ್ತಾ ಇದ್ದೇವೆ, ರಸ್ತೆ ಬದಿಯಲ್ಲಿ ಹೋಗಿ ಕಸ ಹಾಕಬೇಕು, ಕಸ ಹಾಕಬಾರ್ದು ಅಂತ ಹೇಳುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡುವ ಕೆಲಸವನ್ನು ನಾನು 1993ಯಲ್ಲಿ ಲಿಯೋ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದಾಗಲೇ ನಾನು ಅದನ್ನು ಮಾಡಿದ್ದೆ. ಆಗ ಇಲ್ಲಿ ಕೂಡ ಲಯನ್ಸ್ನ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿ MC ತಿಮ್ಮಯ್ಯ, ಗುಣಿಕೊಪ್ಪಲ್ನ MC ತಿಮ್ಮಯ್ಯ ಅವರಿದ್ದರು. ಆ ಸಂದರ್ಭದಿಂದ ಪ್ರಾರಂಭವಾಗಿ ಆನಂತರದ ದಿವಸಗಳಲ್ಲೂ ಕೂಡ ಸ್ವಚ್ಛತೆಯ ಬಗ್ಗೆ ಮತ್ತು ಪರಿಸರ ಕಾಳಜಿಯ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡ್ತೇವೆ. ಅದು ಸೀಡ್ ಬಾಲ್ ಥ್ರೋಯಿಂಗ್ ಕಾರ್ಯಕ್ರಮ ಇರ್ಬೋದು, ಇಲ್ಲಿ ಗಿಡಗಳನ್ನು ಮುಳಿಯದಿಂದ ಕೊಡುವಂಥ ವಿಚಾರಗಳಿರ್ಬೋದು, ಅಥವಾ ಈ ಗದ್ದೆ ಬೇಸಾಯ. ನಾನು ಇತ್ತೀಚೆಗೆ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗಿ 3 ವರ್ಷ ಕಾರ್ಯನಿರ್ವಹಿಸಿದ ಸಂದರ್ಭದಲ್ಲಿ ಹಡಿಲು ಬಿದ್ದ ಗದ್ದೆಗಳನ್ನು ಬೇಸಾಯ ಮಾಡಿದ್ದೇವೆ. ಸೊ ಅದರಲ್ಲಿ ಸುಮಾರು 25 ದೇವಸ್ಥಾನ, ಅಂದರೆ ಉಪ್ಪಿನಂಗಡಿ ಸಹಸ್ರಲಿಂಗೇಶ್ವರ ದೇವಸ್ಥಾನವನ್ನು ಸೇರಿಸಿಕೊಂಡು 25 ದೇವಸ್ಥಾನಗಳಲ್ಲಿ ಒಟ್ಟು 125 ಎಕರೆ ಅಬಾಂಡನ್ ಫೀಲ್ಡ್ಸನ್ನು, ಅಡಿಲು ಬಿದ್ದ ಗದ್ದೆಗಳನ್ನು ಬೇಸಾಯ ಮಾಡಿ ಆ ಮೂಲಕ ನೆಲಜಲ ಉಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ. ಹಾಗೂ ಜನರಿಗೆ ಮತ್ತು ಮಕ್ಕಳಿಗೆ ಏನಾಗಿದೆ ಇವತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ಮುಂದೊಂದು ದಿವಸ ಎಸ್ಪೆಷಲಿ ದಕ್ಷಿಣ ಕನ್ನಡ ಕೊಡಗಿನ ಮಕ್ಕಳಿಗೆ ಇಲ್ಲಿ ಗದ್ದೆಗಳು ಕಮ್ಮಿ ಆಗ್ತಾ ಹೋದ ಹಾಗೆ ಇದು ಭತ್ತ ಎಲ್ಲಿ ಬೆಳೀತದೆ, ಅಕ್ಕಿ ಎಲ್ಲಿ ಬೆಳೀತದೆ ಅಂತ ಕೇಳಿದರೆ ಎಲ್ಲಿ ಅಂತ ಗೊತ್ತಿಲ್ಲ, ಮರದಲ್ಲಿ ಅಂತ ಹೇಳುವ ಪರಿಸ್ಥಿತಿ ಆಗುವ ರೀತಿ ಆಗ್ತಾ ಇದೆ. ಸೊ ಹಾಗಾಗಿ ಲಾಭಾಂಶವನ್ನು ನೋಡದೆ ಗದ್ದೆ ಬೇಸಾಯವನ್ನು ನಾವು ಅದನ್ನು ಮಾಡ್ತಾಯಿದ್ದೆ. ಹಾಗೆ ಅಂತೇಳಿ ತುಂಬ ಒಂದು ನಷ್ಟ ಏನು ಬರ್ತಾ ಇಲ್ಲ, ಕೆಜಿಗೆ ಒಂದು 10 ರೂಪಾಯಿ ಏನಾದರೂ ಜಾಸ್ತಿ ಆಗ್ಬೋದು. ನಮ್ಮ ಕೊಡಗಿನಲ್ಲಿ ನಮ್ಮದಿರುವಂಥ 1 ಎಕರೆಯಲ್ಲಿ ಕೂಡ ನಾವು ಗದ್ದೆ ಬೇಸಾಯ ಮಾಡ್ತಾಯಿದ್ದೇವೆ. ಮುಳಿಯದ ಎಲ್ಲ ಸಿಬ್ಬಂದಿಗಳು ನಮ್ಮ ಬೇಸಾಯ ಮಾಡಿದ ಅಕ್ಕಿಯನ್ನೇ ಊಟ ಮಾಡ್ತಾರೆ. ಅಲ್ಲದೆ ಪುತ್ತೂರಿನಲ್ಲಿ ಒಂದು 3 ಎಕರೆಯಲ್ಲಿ ನಮ್ಮ ಸ್ವಂತ ಬೇಸಾಯವನ್ನು ಮಾಡ್ತಾಯಿದ್ದೇವೆ. ಅಲ್ಲಿ ಕೂಡ ನಮ್ಮ ಸಿಬ್ಬಂದಿ ವರ್ಗದವರು ನಾವು ಬೇಸಾಯ ಮಾಡಿದಂತಹ ಕುಚ್ಚಲಕ್ಕಿಯನ್ನೇ ಊಟ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಮುಂದೆ ಈಗಾಗಲೇ ಸೋಮಣ್ಣ ಅವರು ಒಂದಷ್ಟು ಗದ್ದೆಗಳನ್ನು ಕೊಡಗಿನಲ್ಲಿ ಕೂಡ ನೋಡಿದ್ದಾರೆ. ಒಂದು 10-12 ಎಕರೆ ಗದ್ದೆಯನ್ನು ಬೇಸಾಯ ಮಾಡಬೇಕು. ಆ ಮೂಲಕ ಮಕ್ಕಳಿಗೆ ಅವರಿಗೆ ಅದನ್ನು ಯಾವ ರೀತಿ ಗದ್ದೆ ಶಾಲೆ ಮಕ್ಕಳನ್ನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳುವಂಥ ಯೋಚನೆ ಇದೆ. ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಸೊ ಈ ರೀತಿಯ ಕೆಲಸಗಳು ಮತ್ತು ತಮ್ಮ ಕೃಷ್ಣನಾರಾಯಣ ಮೊಳಿಯ ಪುತ್ತೂರು ನಗರಸಭೆಯ ಜೊತೆ ಸೇರಿಕೊಂಡು ಅಲ್ಲಿ ಈಗಾಗಲೇ ಕಸವನ್ನು ರಸ ಮಾಡುವಂತಹ, ಅಂದರೆ ಈ ಏನು ಕಸ ಇದೆ ಮನೆಗಳಿಂದ ಕಲೆಕ್ಟ್ ಮಾಡಿಕೊಂಡ ಕಸವನ್ನು ಅದನ್ನು ಬಯೋಗ್ಯಾಸ್ ಮಾಡಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸನ್ನು ಮುಖಾಂತರ ವೆಹಿಕಲನ್ನು, ನಗರಸಭೆ ವೆಹಿಕಲನ್ನು ಓಡಿಸುವಂಥ ಒಂದು ಹೊಸ ಪ್ರಾಜೆಕ್ಟನ್ನು ಕೂಡ ಮಾಡಿ ಅದು ಈಗಾಗಲೇ ಸಕ್ಸಸ್ ಆಗಿದೆ. ಇನ್ನು ಕೆಲವೇ ದಿವಸಗಳಲ್ಲಿ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ನಗರಸಭೆಯ ವಾಹನಗಳು ಇದರಲ್ಲಿ ನಡೆಯುವಂಥ ಕೆಲಸ ಕೂಡ ಆಗ್ತಾಯಿದೆ, CNG ಗ್ಯಾಸ್ನಲ್ಲಿ. ಸೊ ಈ ರೀತಿ ವಿವಿಧ ರೀತಿಯಲ್ಲಿ, ಅಂದರೆ ನಾವು ಮತ್ತು ನಿಸರ್ಗ ಏನಿದೆ, ಪ್ರಕೃತಿ ಏನಿದೆ ಒಂದು ಅಂತ ಹೇಳುವಂತಹ ಭಾವನೆ ನಮ್ಮದು. ಸೊ ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಮತ್ತು ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಧ್ಯೇಯ ಆಗಿದೆ. ಹಾಗೆ ಇತ್ತೀಚೆಗೆ ಫಾರ್ಮ್ ಲ್ಯಾಂಡ್ ಅಂತ ಹೇಳುವಂಥ ಹೊಸ ಕಾನ್ಸೆಪ್ಟನ್ನು ಕೂಡ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಅದರಲ್ಲಿ ಏನು ಅಂತೇಳಿ ಹೇಳಿದರೆ, ನಿಮಗೆ ಖಾಲಿ 30% ಮಾತ್ರ ನೀವು ಮನೆ ಕಟ್ಟುವಂಥ ವ್ಯವಸ್ಥೆ ಇರ್ತದೆ. ಸೊ 10 ಸೆಂಟ್ಸ್ನಷ್ಟು ಜಾಗವನ್ನು ಮಾರಾಟ ಮಾಡ್ತದೆ. ಆದರೆ ಅದರಲ್ಲಿ ಕೇವಲ 3 ಸೆಂಟ್ಸ್ ಮಾತ್ರ ಮನೆ ಕಟ್ಟಲಿಕ್ಕೆ, ಬಾಕಿ ಎಲ್ಲ ನಾವು ಸುಮಾರು 10 ಎಕರೆಯಲ್ಲಿ 3000 ಮರಗಳನ್ನು ನಾವು ನೆಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಒಟ್ಟು ನೋಡಿದರೆ ಪರಿಸರಕ್ಕೆ ಮತ್ತು ಕೊಡಗಿಗೆ ಹೆಚ್ಚು ಹತ್ತಿರ ಆಗುವಂಥ ಕೆಲಸ. ಅದಲ್ಲದೆ ಡಿಸಾಸ್ಟರ್ನ ಸಂದರ್ಭದಲ್ಲಿ ನಾನು ದಕ್ಷಿಣ ಕನ್ನಡದಲ್ಲಿದ್ದೆ 2018ರ ಸಂದರ್ಭದಲ್ಲಿ. ಅಲ್ಲಿಂದ ಈ ಕಡೆಗೆ ಬರಬೇಕು ಅಂತ ಹೇಳುವಂಥದ್ದು ಅನ್ನಿಸ್ತು ನನಗೆ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಸಂಜೀವ ಮತ್ತು
ಪ್ರವೀಣ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ಶಂಕರ್ ಇವ್ರನ್ನೆಲ್ಲ ಸೇರಿಸ್ಕೊಂಡು ಬಂದೆ. ಬರುವಾಗ ಪಾಣತೂರಾಗಿ ಕೂಡ ಬರಲಿಕ್ಕೆ ಬಿಡಲಿಲ್ಲ. ಸೊ ಅಲ್ಲಿಂದ ಕೂಡಲೇ ಇಲ್ಲಿಂದ ಅನಿಲ್ ಎಚ್ ಟಿ ಅವರು, ನಮ್ಮ ಇದೇ TV1 ಅನಿಲ್ ಎಚ್ ಟಿ ಅವರು ನಮ್ಮ ರೋಟ್ರಿಯಲ್ಲಿ ಮೆಸೇಜ್ ಕಳಿಸಿದರು, ಮದೆನಾಡಲ್ಲಿ ಡಿಸಾಸ್ಟರ್ ಆಗಿದೆ, ಯಾರಾದರೂ ಅಲ್ಲಿ ಜನ ಸಿಕ್ಕಾಕ್ಕೊಂಡಿದ್ದಾರೆ, ಯಾರಾದರೂ ಸಂಪರ್ಕ ಮಾಡಲಿಕ್ಕೆ ಆಗೋದಾದ್ರೆ ನೋಡಿ ಅಂತ. ನಾನು ಸುಳ್ಯದಲ್ಲಿದ್ದೆ. ಸುಳ್ಯದಿಂದ ವೆಹಿಕಲ್ನಲ್ಲಿ ಬಂದೆ. ಡಿಸಾಸ್ಟರ್ ಆ ಸಂದರ್ಭದಲ್ಲಿ ಯಾರು ಮೇಲೆ ಬರಲಿಕ್ಕೆ ಹೆದರ್ತಾ ಇದ್ದರು. ಸಂಪಾಜೆ ಗೇಟ್ನಲ್ಲಿದ್ದರು. ನಾನು ಹೇಳಿದೆ 4x4 ಗಾಡಿ ಇದೆಲ್ಲ ಹೋಗುವ ಅಂತೇಳಿ. ಸೊ ಹಾಗೆ ನಾನು 4 ಜನ ಗಾಡಿಯವ್ರನ್ನ ಕರ್ಕೊಂಡು ಅವ್ರನ್ನ ಮದೆನಾಡಿಗೆ ಕರ್ಕೊಂಡು ಬಂದು, ನಮ್ಮೊಟ್ಟಿಗೆ NDRFನವರು ಕೂಡ ಆಗ ಅದೇ ಹೊತ್ತಿಗೆ ಬಂದರು. ಅವರ ವೆಹಿಕಲ್ ಲಾರಿ ಬರ್ತಿರಲಿಲ್ಲ. ಸೊ ಲಾರಿ ಬಾರದಿದ್ದ ಜಾಗ ತನಕ ಇಲ್ಲಿ ತನಕ ಹೋಗಬೇಕು ಅಂತ ಹೇಳೋದನ್ನು ಅವರಿಗೆ ಗೈಡ್ ಮಾಡಲಿಕ್ಕೆ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಬಂದು ನಂತರ ಅವರು ಬ್ರಿಡ್ಜ್ ಮಾಡಿದಾಗ ಬ್ರಿಡ್ಜ್ನಲ್ಲಿ ಸಿಕ್ಕಾಕೊಂಡಿದ್ದ ಜನರು ಒಂದು 300 ಜನ ಇದ್ದರು. ಆ 300 ಜನರನ್ನು ಸಂಪಾಜೆಗೆ ತಲುಪಿಸುವಂತಹ ಒಂದು ಕಾರ್ಯ ಮಾಡಲಿಕ್ಕೂ ದೇವರ ಅನುಗ್ರಹದಿಂದ ಸಾಧ್ಯ ಆಗಿದೆ. ಈ ಒಂದಷ್ಟು ಕೆಲಸಗಳು ಬಹಳಷ್ಟು ತೃಪ್ತಿಯನ್ನು ತಂದಿದೆ. ದೇವರು ಇದೇ ರೀತಿ ಸೇವೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಇನ್ನೊಂದು ಹೇಳೋದಾದರೆ, ಪ್ರತಿ ಸಂಸ್ಥಾಪಕರ ದಿನಾಚರಣೆ ದಿನ ಮಕ್ಕಳ ಆಶ್ರಮಗಳಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತೇವೆ, ಒಂದಷ್ಟು ಮಕ್ಕಳೊಟ್ಟಿಗೆ ಸೇರಿಸಿ ಆ್ಯಕ್ಟಿವಿಟಿಗಳನ್ನು ಮಾಡ್ತೇವೆ. ಈ ರೀತಿ ಮಾಡಲಿಕ್ಕೆ ಭಗವಂತ ನಮಗೆ ಅನುಗ್ರಹ ಮಾಡಲಿ, ಕಾವೇರಿ ಮಾತೆ ಮಾಲಿಂಗೇಶ್ವರ ಅನುಗ್ರಹ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾರೆ. ಸಮಾಜ ಸೇವೆಯ ಜೊತೆಗೆ ಹಲವಾರು ಪ್ರತಿಭೆಗಳನ್ನ ಕೂಡ ನೀವು ಹೊರ ತರ್ತಿದ್ದೀರಿ. ವಿಶೇಷವಾಗಿ ಗಾನರಥ, ಮುಳಿಯ ಗಾನರಥ ಕೋಗಿಲೆ, ಅದನ್ನು ಕೂಡ ಮಾಡಿ ಬಹಳಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೀರಿ. ಹಾಗೆ ಎಲೆಮರೆ ಕೈ ಅಂತಿದ್ದ ಹಾಡುಗಾರನ ಹೊರಗೆ ತರುವ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಅಲ್ಲದೆ ಕೃಷ್ಣ ಜನ್ಮಾಷ್ಟಮಿ ದಿನ ಆಗಿರ್ಬೋದು, ಅಪ್ಪಂದಿರ ದಿನ ಆಗಿರಬಹುದು, ಹೀಗೆ ಬರೀ ವ್ಯಾಪಾರ ಮಾತ್ರ ಅಲ್ಲದೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಸಿಕೊಂಡಿರೋದು ಮುಳಿಯದ ಒಂದು ವಿಶೇಷತೆ ಅಂತ ಕೂಡ ಹೇಳ್ಬೋದಲ್ವಾ? ಹೌದು, ಖಂಡಿತವಾಗಿ. ಈಗ ಗಾನರಥದಲ್ಲಿ ಒಂದಷ್ಟು ಪ್ರತಿಭೆಗಳನ್ನು ಎಷ್ಟು ಅಂತೇಳಿ ಹೇಳಿದರೆ, ಭಾಳಷ್ಟು ಜನ ಕಣ್ಣಾಲಿಗಳು ತುಂಬಿ ಬಂದಿತ್ತು ಅವರಲ್ಲಿ. ಯಾಕಂತ ಹೇಳಿದರೆ ಆಟೋ ಡ್ರೈವರ್ಸ್ ಇರ್ಬೋದು, ಒಂದು ಹೋಟೆಲ್ನಲ್ಲಿ ಬೇರೆ ಉದ್ಯಮ ಮಾಡ್ತಾ ಇರೋದ್ರಲ್ಲಿ ತೊಡಗಿಸ್ಕೊಂಡವ್ರು ಇರ್ಬೋದು, ಅವ್ರಿಗೆಲ್ಲ ಅವಕಾಶಗಳಿರೋದಿಲ್ಲ. ಯಾಕೆಂತ ಹೇಳಿದರೆ ಕೆಲಸ ಬಿಟ್ಟು ಅವ್ರಿಗೆ ಬೇರೆಲ್ಲೂ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಗಾನರಥದಲ್ಲಿ ಏನಾಯಿತು, ನಮ್ಮ ವೆಹಿಕಲ್ಸ್ಗಳು ಅಲ್ಲೇ ಹೋಗಿ ಅವರ ಹೋಟೆಲ್ನ ಎದುರು, ಅವರ ರಿಕ್ಷಾ ಸ್ಟ್ಯಾಂಡ್ನ ಎದುರು ನಿಂತದ್ರಿಂದ ಅವರಿಗೊಂದು ಹಾಡು ಹೇಳಲಿಕ್ಕೆ ಅವಕಾಶ ಆಯಿತು, ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಆಯಿತು. ಅದೇ ರೀತಿಯಲ್ಲಿ ನಮ್ಮ ಇತ್ತೀಚೆಗೆ ಮಾಡಿದಂಥ ಫೇಸಸ್ ಆಫ್ ಮುಳಿಯ ಯಾವತ್ತೂ ಒಂದು ಅವಕಾಶ ಸಿಗೋದು ಭಾಳ ಕಷ್ಟ. ಮಾಡೆಲಿಂಗ್ ಜಗತ್ತಿನಲ್ಲಿ ಅವಕಾಶ ಸಿಗೋದು ಭಾಳ ಕಷ್ಟ. ಮುಳಿಯದ 200 ಹೋರ್ಡಿಂಗ್ಗಳಿದ್ದಾವೆ, ಅಥವಾ ಮುಳಿಯದ 25,000 ಜನಕ್ಕಿಂತಲೂ ಮಿಕ್ಕಿ ಲೈಕಿಂಗ್ ಇರುವಂಥ ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಿದ್ದಾವೆ. ಸೊ ಇದರಲ್ಲಿ ನಾವೇನು ಮಾಡಿದೆವು ಅಂತ ಹೇಳಿದ್ರೆ, ಫೇಸಸ್ ಆಫ್ ಮುಳಿಯ ಅಂತ ಮಾಡಿದಾಗ ಸುಮಾರು 300 ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಒಂದಷ್ಟು 150ಕ್ಕೂ ಹೆಚ್ಚು ಜನರನ್ನು ನಾವು ಶೂಟ್ ಮಾಡಿ ಫೋಟೋಶೂಟ್ ಮಾಡಿ ಅವರನ್ನು ಈಗಾಗಲೇ ಫೇಸ್ಬುಕ್ ಮತ್ತು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೇವೆ. ಆ ಮೂಲಕ ಒಂದಷ್ಟು ಜನ ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ. ಈಗಾಗಲೇ ರೂಪದರ್ಶಿಯಾಗಿ ಪಡೆದುಕೊಂಡಂತಹ ಕೆಲವರನ್ನು ನಾವು ಅದನ್ನು ನೋಡ್ಬೋದು. ಮುಳಿಯದ ಪ್ರಥಮ ರೂಪದರ್ಶಿಯಾಗಿ, ಅಂದರೆ ಈ ರೀತಿಯ ವ್ಯವಸ್ಥೆಯಲ್ಲಿ ಪ್ರಥಮ ರೂಪದರ್ಶಿಯಾಗಿ ಬಂದಂಥವರು ಇವತ್ತು ಮಾನಸ ಕಜೆ ಅಂತ ಹೇಳುವವರು, ಅವರು ವಿಶೇಷವಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕೂಡ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರೂಪದರ್ಶಿಯಾಗಿ ಕೂಡ ಆಯ್ಕೆಯಾಗಿರುವುದನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸ್ಬೋದು. ಈಗ ಮುಳಿಯಾದಲ್ಲಿ ಡೈಮಂಡ್ ತಗೊಂಡವರಿಗೆ ಏನು ಲಾಭ, ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಲಾಭ ಇದೆ ಅಂತ? ಇವಾಗ ಮೊದಲೇ ಹೇಳಿದಾಗೆ, ಒಂದು ಡೈಮಂಡಲ್ಲಿ ತಗೊಳ್ತಾರೆ ಅಂತ ಹೇಳೋದಕ್ಕಿಂತ ಮೊದಲು ಡೈಮಂಡ್ ಏನೆಲ್ಲ ಸಿಗುತ್ತೆ ಅಂತ ಹೇಳೋದು ಮುಳಿಯದಲ್ಲಿರುವಂಥ ವಿಶೇಷತೆಗಳು. ಸೊ ಗ್ರಾಹಕರಿಗೆ ಪ್ರತಿಯೊಂದು ಆಭರಣಗಳು, ಇವಾಗ ಯಾರು ಪುರುಷರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ವಯಸ್ಸಾದವರಿಗೆ ಆಗಿರ್ಬೋದು, ವಿವಿಧ ರೀತಿಯ ಆಭರಣಗಳು ನಮ್ಮ ಹತ್ರ ದೊರೆಯುತ್ತವೆ. ಅದನ್ನು ತಗೊಂಡ ಮೇಲೆ ಯಾವುದು ನಾವೀಗ ಚಿನ್ನಾಭರಣಗಳ ಮೇಲೆ ಯಾವ ರೀತಿಯ ಒಂದು ಹೂಡಿಕೆಯನ್ನು ಮಾಡ್ತೇವೆ, ಅದೇ ರೀತಿ ವಜ್ರಾಭರಣಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡ್ಬೋದು. ಕೆಲವೊಬ್ಬರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದರೆ, ಮಾರ್ಕೆಟ್ನಲ್ಲಿ ಕೆಲವೊಂದು ಸಲ ನಾವು ವಜ್ರಾಭರಣಗಳನ್ನು ನಾವು ಕೌಂಟರಲ್ಲಿ ಸೇಲ್ ಮಾಡುವಾಗ ಫೀಡ್ಬ್ಯಾಕ್ ಬರುತ್ತೆ ಗ್ರಾಹಕರದ್ದು, ವಜ್ರಕ್ಕೆ ರೇಟ್ ಕಮ್ಮಿ ಆಗುತ್ತೆ, ಫ್ಯೂಚರಲ್ಲಿ ಇದಕ್ಕೆ ವ್ಯಾಲ್ಯೂ ಸಿಗೋದಿಲ್ಲ, ಗೋಲ್ಡ್ ಥರ ಹೋಗೋದಿಲ್ಲ ಅಂತ ಹೇಳೋದು. ಬಟ್ ಖಂಡಿತವಾಗ್ಲೂ ಇಲ್ಲ. ದಿನ ಕಳೆದಂಗೆ ವಜ್ರಕ್ಕೆ ರೇಟ್ ಜಾಸ್ತಿ ಆಗ್ತಾನೆ ಹೋಗೋದು, ಫ್ಯೂಚರಲ್ಲಿ ಅವರಿಗೆ ಅದರ ವ್ಯಾಲ್ಯೂ ಜಾಸ್ತಿನೇ ಸಿಗುತ್ತೆ ಹೊರತು ಕಮ್ಮಿ ಸಿಗೋದಿಲ್ಲ ಅವರಿಗೆ. ಆ ಕಾರಣಕ್ಕಾಗಿ ಖಂಡಿತವಾಗ್ಲೂ ಅವರು ವಜ್ರಾಭರಣಗಳನ್ನು ಪರ್ಚೇಸ್ ಮಾಡ್ಬೋದು. ಅದರಲ್ಲಿ
ಫ್ಯೂಚರಲ್ಲಿ ಯಾವುದೇ ವರ್ಷಕ್ಕೆ ಇನ್ನೊಂದು ಡೈಮಂಡ್ ಆಭರಣಗಳಲ್ಲಿ ಇನ್ನೊಂದು ಅಂತಂದರೆ ಡೈಮಂಡ್ ಆಭರಣಗಳು ಒಂದು ನಿಮಗೆ ಎಂಥದ್ದು ಹೊಳಪು ಕಮ್ಮಿ ಆಗೋದಾಗಲಿ, ಡಿಮ್ ಆಗೋದಾಗಲಿ, ಬೇರೆ ಆಭರಣಗಳ ಥರ ಪಾಲಿಶಲ್ಲಿ ಏನಾದರೂ ಡಿಫರೆಂಟ್ ಬರೋದಿರಾಗಿದ್ರೆ ಆಗೋದಿಲ್ಲ. ಅದಕ್ಕಿಂತಲೂ ಜಾಸ್ತಿ ಏನಂತ ಹೇಳಿದ್ರೆ ಅವಾಗಲೇ ಸರ್ ಹೇಳ್ದಂಗೆ 18 KT ಮಾಡೋದ್ರಿಂದ ಅವರಿಗೆ ಆ 22 ಕ್ಯಾರೆಟ್ಗೆ ಏನೇ ಅಮೌಂಟ್ ಕೊಡಬೇಕು ಅದಕ್ಕಿಂತ ಕಮ್ಮಿ ದರದಲ್ಲಿ ಇಲ್ಲಿ ಗೋಲ್ಡ್ದು ಪರ್ಸೆಂಟೇಜ್ ಸಿಗುತ್ತೆ ಅವರಿಗೆ. ಗೋಲ್ಡ್ ಪರ್ಸೆಂಟೇಜ್ ಮತ್ತು ಪ್ರೈಸಲ್ಲಿ ಸಿಗುತ್ತೆ, ಮತ್ತು ಡೈಮಂಡ್ ಅದಕ್ಕೆ ಅನುಗುಣವಾಗಿ ಸಿಗ್ತದೆ ಅವರಿಗೆ. ಈಗ ಡೈಮಂಡ್ ಫೆಸ್ಟ್ ನಡೀತಾ ಇದೆ ಅಲ್ಲ, ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ಬೋದಾ? ಇವಾಗ ಡೈಮಂಡ್ ಫೆಸ್ಟ್ ಇವಾಗ ವೆರೈಟಿ ವಿನ್ಯಾಸ ಮತ್ತು ಕೈಗೆ ಎಟುಕುವ ಬೆಲೆಯಲ್ಲಿ ಅಂತೇಳಿ. ವೆರೈಟಿ ವಿನ್ಯಾಸ ಏನಂತ ಹೇಳಿದರೆ ಇವಾಗಲೇ ನಾವು ಟುವರ್ಡ್ಸ್ ಪರ್ಫೆಕ್ಷನ್ ಬಿಹೈಂಡ್ ದ ಪ್ಯೂರಿಟಿ ಅಂತ ಗೋಲ್ಡಲ್ಲಿ ಏನೊಂದು ಇದನ್ನು ಸ್ಲೋಗನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಅದೇ ರೀತಿಯಲ್ಲಿ ಇದರಲ್ಲಿ ಕೂಡ ಹೋಗ್ತಾ ಇದ್ದೀವಿ. ಯಾವುದು ಡೈಮಂಡಲ್ಲಿ ಕೂಡ ವೆರೈಟಿಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ಕಸ್ಟಮರು, ಗ್ರಾಹಕರು ಇವಾಗ ನಮ್ಮ ಮುಳಿಯ ಶೋರೂಮ್ ಒಳಗಡೆ ಬಂದರೆ ಅಂದರೆ ವಾಪಸ್ ಅವ್ರಿಗೆ ಏನು ಸಿಗದೆ ಹೋಗಬಾರ್ದು ಅಂತ ಹೇಳೋದು. ಸೊ ತುಂಬ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಮಾಡ್ತೀವಿ ನಾವು, ತುಂಬ ಜನರನ್ನು ರೀಚ್ ಆಗ್ತಿದ್ವಿ. ಕೊಡಗಿನಾದ್ಯಂತ ಮ್ಯಾಕ್ಸಿಮಮ್ 90% ಅಷ್ಟು ಜನರನ್ನು ನಾವು ವಿವಿಧ ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು, ಪತ್ರಿಕೆ ಮುಖಾಂತರವಾಗಿರ್ಬೋದು, ಇನ್ವಿಟೇಷನ್ ಮುಖಾಂತರ ಆಗಿರ್ಬೋದು, ಡಿಜಿಟಲ್ ಮೀಡಿಯಾದ ಮುಖಾಂತರ ಆಗಿರ್ಬೋದು ನಾವು ರೀಚ್ ಆಗ್ತೀವಿ. ಅದರಲ್ಲಿ ಒಂದು 50% ಕಸ್ಟಮರ್ ನಮ್ಮಲ್ಲಿ ಬಂದರು ಅಂತೂ ಕೂಡ ನಮ್ಮ ಒಂದು ಡೈಮಂಡ್ ಈ ಫಸ್ಟ್ ಸ್ಟಾರ್ಟ್ ಆದಲ್ಲಿಂದ ಎಂಡ್ ಆಗೋವರೆಗೆ ಆಗಿರ್ಬೋದು, ಅಥವಾ ಅದಾದಮೇಲೆ ನಾವೇನು ಕಂಟಿನ್ಯೂಷನ್ ಮಾಡ್ತೀವಿ ವರ್ಷಾಂತ ಪೂರ್ತಿ ಆ ಸಮಯದಲ್ಲಿ ಆಗಿರ್ಬೋದು, ಬಂದ ಗ್ರಾಹಕರು ಬರಿಗೈಯಲ್ಲಿ ವಾಪಸ್ ಹೋಗಬಾರ್ದು ಅಂತ ಹೇಳೋದು ನಮ್ಮೊಂದು ಕಾನ್ಸೆಪ್ಟ್. ಅದು ಡೈಮಂಡೇ ಆಗಿರಲಿ ಅಥವಾ ಚಿನ್ನಾಭರಣಗಳಾಗಿರ್ಬೋದು. ಅದೇ ವಿಶೇಷತೆ ಡೈಮಂಡಲ್ಲಿ ಕೂಡ ಕಾಪಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಿಮಗೆ 3,000 4,000 ಸ್ಟಾರ್ಟ್ ಆಗುವಂಥ ಮೂಗುತಿಗಳಿರ್ಬೋದು, ಒಂದು 8,000 9,000 ಸ್ಟಾರ್ಟ್ ಆಗುವಂಥ ಫಿಂಗರಿಂಗ್ಗಳು, ಲೈಟ್ ವೆಯ್ಟ್ ಫಿಂಗರಿಂಗ್ಗಳಾಗಿದ್ದರೂ 18 KT ಮಾಡೋ ಕಾರಣ ಅದು ತುಂಬ ಸ್ಟ್ರಾಂಗ್ ಆಗಿನೇ ಇರುತ್ತೆ. ಅದೇ ರೀತಿಯಲ್ಲಿ 10, 12, 13,000 ಪ್ರಾರಂಭವಾಗುವಂಥ ಕಿವಿಯೋಲೆಗಳು, 30,000-35,000 ನಿಮಗೆ ಕರಿಮಣಿ ಪೆಂಡೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಕರಿಮಣಿ ಪೆಂಡೆಂಟ್ ಅಂತಂದರೆ ವಿತ್ ಕರಿಮಣಿ ಬರುತ್ತೆ. ಅದು ಡೈಮಂಡ್ ಪೆಂಡೆಂಟ್ ವಿತ್ ಕರಿಮಣಿ. ಮೊದಲೆಲ್ಲ ಏನಾಗ್ತೈತೆ ಅಂತಂದರೆ ಪೆಂಡೆಂಟ್ ಸಪ್ರೇಟ್ ಮಾಡಿಸ್ತಾ ಇದ್ರು, ಕರಿಮಣಿ ಸಪ್ರೇಟ್ ತೊಗೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳುವಂಥ ಒಂದು ಕೆಲಸ ಮಾಡ್ತಾಯಿದ್ರು. ಬಟ್ ಇವಾಗ ಜೊತೆಯಲ್ಲಿ 35,000ಗೆ ಸಿಗುತ್ತೆ. ಇವಾಗ ನಾವು ಎಲ್ಲಾದರೂ 8 ಗ್ರಾಮ್ ಗೋಲ್ಡಿಗೆ ಹೋಗ್ಬೇಕಂತ ಹೇಳಿದ್ರು ಇವಾಗಿನ ಪರಿಸ್ಥಿತಿಯಲ್ಲಿ 60,000-70,000 ರೂಪಾಯಿ ನಿಮಗೆ ಆ ವ್ಯಾಲ್ಯೂ ಬರುತ್ತೆ. ಬಟ್ ಅದೇ ಡೈಮಂಡ್ಗೆ ಬಂದರೆ ವಿತ್ ಕರಿಮಣಿ ವಿತ್ ಡೈಮಂಡ್ ಪೆಂಡೆಂಟ್ ಆಗಿ 35,000ಕ್ಕೆ ಬರುತ್ತೆ. ಮತ್ತು ಅದೊಂದು ಲಕ್ಸುರಿ ಕೂಡ. ನಾನು ಡೈಮಂಡ್ ನೆಕ್ಲೆಸನ್ನು ಡೈಮಂಡ್ ಪೆಂಡೆಂಟ್ ಹಾಕಿದ್ದೀನಿ, ಡೈಮಂಡ್ ಕರಿಮಣಿನ ಹಾಕಿದ್ದೀನಿ ಅಂತ ಹೇಳೋದು. ಅದೇ ರೀತಿ ನೆಕ್ಲೆಸ್ಗಳು ಕೂಡ ಅಂದರೆ ಒಂದು ಕಲ್ಪನೆಯನ್ನು ಮೀರಿ 50,000-60,000ಕ್ಕೂ ಕೂಡ ಡೈಮಂಡ್ ನೆಕ್ಲೆಸ್ಗಳು ಸಿಗ್ತವೆ. ಸೊ ಆ ಫಿನಿಷಿಂಗಲ್ಲಿ ಕೂಡ ನಮ್ಮಲ್ಲಿ ಯಾವುದೇ ಕಾಂಪ್ರಮೈಸಿಂಗ್ ಇಲ್ಲ, ಆ ಡೈಮಂಡಲ್ಲೂ ಕಾಂಪ್ರಮೈಸಿಂಗ್ ಇರೋದಿಲ್ಲ. ಅಷ್ಟು ನೀಟಾಗಿರುವಂಥ ಫಿನಿಷಿಂಗು ಕಸ್ಟಮರಿಗೆ ನೋಡಲಿಕ್ಕೆ ಕೂಡ ಒಂದು ವಾವ್ ಅಂತ ಹೇಳೋ ಒಂದು ಮನಸ್ಸಿಗೆ ಬರುತ್ತೆ ಅಂತ. ಅಷ್ಟು ಒಳ್ಳೆಯ ರೀತಿಯಲ್ಲಿ ನೆಕ್ಲೆಸ್ಗಳು ಕೂಡ ತೋರುತ್ತೆ. ನಿಮಗೆ 20-30 ಲಕ್ಷದವರೆಗೆ ಕೂಡ ಡೈಮಂಡ್ ನೆಕ್ಲೆಸ್ಗಳಿರ್ತವೆ. ನಾನು ಇನ್ನೊಂದು ಮಾತಾಡೋಕೆ ಹೇಳ್ತೀನಿ, ಬೇರೆ ಬೇರೆ ಕಡೆಗೆಲ್ಲ ನಾವು ಬೇರೆ ಬೇರೆ ಅಂದರೆ ಬೆಂಗಳೂರು ಮೈಸೂರಲ್ಲಿ ವಿಚಾರಗಳನ್ನು ಮಾತಾಡೋದರ ರೀತಿಯಲ್ಲಿ ಕೊಡಗಿನಲ್ಲಿ ಒಂದು ರೀತಿಯ ಸೆನ್ಸೇಷನನ್ನು ನಾವು ಸೃಷ್ಟಿ ಮಾಡಿದ್ದೀವಿ. ಮುಳಿಯ ಜ್ಯುವೆಲರಿ ಆಭರಣಗಳ ವಿಷಯದಲ್ಲಿ ಅದು ಆರ್ಡರ್ಗಳಾಗಿರ್ಬೋದು, ಅಥವಾ ಅಲ್ಲಿ ವಿನ್ಯಾಸಗಳಾಗಿರ್ಬೋದು, ಸರ್ವಿಸಲ್ಲಾಗಿರ್ಬೋದು, ಕ್ವಾಂಟಿಟಿಯಲ್ಲಾಗಿರ್ಬೋದು, ಕ್ವಾಲಿಟಿಯಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಲಾಟ್ ಕ್ಯಾನ್ ಹ್ಯಾಪನ್ ಓವರ್ ಇನ್ ಮುಳಿಯ ಅಂತ ಹೇಳೋದು ಕೂಡ ನಾವೊಂದು ಮಾಡಿ ತೋರಿಸಿದ್ದೀವಿ ಕೂಡ. ಅದಕ್ಕೆ ಒಂದು ಗ್ರಾಹಕರದ್ದು ಒಂದು ಸ್ಪಂದನೆ ಒಂದು ನಮಗೆ ದೊರೆಯುತ್ತಿದೆ. ಅದೇ ರೀತಿ ಗ್ರಾಹಕರು ಕೂಡ ನಮ್ಮ ಒಂದು ನಂಬಿಕೆ ಇಟ್ಕೊಂಡು ನಮ್ಮಲ್ಲಿಗೆ ಬರ್ತಾ ಇದೆ. ಆ ನಂಬಿಕೆಯನ್ನು ಕೂಡ ಯಾವುದೇ ರೀತಿಯಲ್ಲಿ ನಾವು ಒಂದು ವ್ಯತ್ಯಾಸ ಬರದ ರೀತಿಯಲ್ಲಿ ಅವ್ರನ್ನ ಮುಟ್ಟೋ ಕೆಲಸ ಮಾಡ್ತಾ ಇದ್ದೀವಿ. ಸೊ ಡೈಮಂಡ್ ಫೆಸ್ಟಲ್ಲಿ ಕೂಡ ಅದೇ ಆಗ್ತಾ ಇದೆ. ಎಷ್ಟು ದಿನ ನಡೆಯುತ್ತೆ ಡೈಮಂಡ್ ಫೆಸ್ಟ್? ಇವಾಗ ನಾವು ಇವತ್ತಿನಿಂದ ಆರಂಭವಾಗಿ ಸೆಪ್ಟೆಂಬರ್ 26ರವರೆಗೆ ಈ ಡೈಮಂಡ್ ಫೆಸ್ಟ್ ನಡೆಸ್ತೀವಿ. ವಜ್ರಗಳ ಉತ್ಸವವನ್ನೇ ನಡೆಸ್ತಾ ಇದ್ದೀರಾ. ಅನಂತರ ಬಂದರೂ ಕೂಡ ಸಿಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಅನಂತ ಬಂದರೂ ಕೂಡ ಸಿಗುತ್ತೆ. ಡೈಮಂಡ್ಗಳು ಇದ್ದೇ ಇರ್ತವೆ ನಮಗೆ. ಈಗ ನಾವು ಏನು ಮಾಡ್ತೀವಿ, ಹೆಣ್ಮಕ್ಳು ಅಂದರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಬೇಕು, ಅದನ್ನ ನಾವು ಹಾಕಿದರೆ ಚೆನ್ನಾಗಿ ಕಾಣಬೇಕು, ಅದ್ರ ಬಗ್ಗೆ ಮಾತ್ರ ಗಮನ ಕೊಡ್ತೀವಿ. ಅದರ ಕ್ವಾಲಿಟಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಮುಳಿಯ ಮತ್ತು ಕೊಡಗಿಗೂ ಬಹಳಷ್ಟು ಸಂಬಂಧ ಇದೆ ಅಂತ ಹೇಳ್ತಾರೆ, ಅದು ಯಾಕೆ? ದೇವರ ದಯದಿಂದ ಒಂದು ಸುಮಾರು 80 ವರ್ಷಗಳಿಂದ ಮುಳಿಯ ಚಿನ್ನಾಭರಣದ ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಹಿರಿಯರು ಅಜ್ಜ ಮುಳಿಯ ಕೇಶವ್ ಭಟ್ ಅವರು ಪ್ರಾರಂಭ ಮಾಡಿದ ಉದ್ಯಮ. ನನ್ನ ತಂದೆಯವರು ಮುಳಿಯ ಶ್ಯಾಮ್ ಭಟ್ ಮತ್ತು ದೊಡ್ಡಪ್ಪ ಮುಳಿಯ ಕೃಷ್ಣ ಭಟ್ ಅದನ್ನು ಮುಂದುವರಿಸ್ಕೊಂಡು ಬಂದರು. ಆನಂತರ ಈಗ ನಾನು ಕೇಶವ ಪ್ರಸಾದ್ ಮುಳಿಯ ಮತ್ತು ನನ್ನ ತಮ್ಮ ಕೃಷ್ಣಣ್ಣ ಮುಳಿಯ ಇದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಹಿಂದೆ ಅಂದರೆ ಈ ಚಿನ್ನಾಭರಣಗಳ ವ್ಯಾಪಾರ ಏನಿದೆ ಇದು ಅಜ್ಜ ಸ್ಟಾರ್ಟ್ ಮಾಡಿದಾಗಲೇ ನಮಗೆ ಸ್ವಲ್ಪ ಗ್ರಾಹಕರಿಗೆ ಹೆಚ್ಚು ಅಂತೇಳಿ ಕೊಡಬೇಕು ಅಂತೇಳುವಂಥದ್ದು ಅವರ ಒಂದು ಧ್ಯೇಯ ಇದ್ದಂಥದ್ದು. ಇವತ್ತು ಯಾರೇ ಆದರೂ ಕೂಡ ಅದರಲ್ಲಿ ಲಾಭಾಂಶ ಇಲ್ಲದೆ ಕೆಲಸ ಮಾಡಲ್ಲ. ಸೊ ವ್ಯಾಪಾರ ಅಂತ ಹೇಳೋದಿರ್ಬೋದು ಅಥವಾ ಇವತ್ತು ಕೃಷಿ ಅಂತಿರ್ಬೋದು, ಯಾವುದೇ ಇದ್ದರೂ ಕೂಡ ಇವತ್ತು ನಾವು ಅಡಿಕೆ ಕೃಷಿ ಇರ್ಬೋದು, ಕಾಫಿ ಕೃಷಿ ಇರ್ಬೋದು. ಕಾಫಿ ಕಮ್ಮಿ ಬಂದಾಗ ಭಾಳಷ್ಟು ತೊಂದರೆ ಆಗಿತ್ತು, ಅಡಿಕೆ ಕಮ್ಮಿ ಬಂದಾಗ ಭಾಳ ತೊಂದರೆ ಆಗಿತ್ತು.
ಅದೇ ಒಂದು ವೇಳೆ ಅದರಲ್ಲಿ ಏನೂ ಉತ್ಪತ್ತಿ ಬರೋದಿಲ್ಲ ಅಂತ ಹೇಳಿದರೆ ಇವತ್ತು ಹೇಗೆ ಜನ ಇದನ್ನು ಗದ್ದೆ ಬೇಸಾಯವನ್ನು ಕೈಬಿಟ್ಟಿದ್ದಾರೋ ಅದೇ ರೀತಿ ಅದರಲ್ಲಿ ಆಗೋದಿಲ್ಲ ಅಂತ ಹೇಳುವಾಗ ಬಿಡ್ತಾರೆ. ಆದರೆ ಅದಲ್ಲಿ ಬದ್ದಂತಹ ಇವತ್ತು ಒಳ್ಳೆಯ ರೇಟ್ ಇದೆ, ಕಾಫಿಗಿರ್ಬೋದು, ಅಡಿಕೆಗಿರ್ಬೋದು ಒಳ್ಳೆಯ ರೇಟ್ ಇದೆ. ಅದೇ ರೀತಿ ವ್ಯಾಪಾರದಲ್ಲಿ ನಮಗೆ ಬಂದಂಥದ್ದು ನಮಗೆ ಕಮ್ಮಿ ಸ್ವಲ್ಪ ಲಾಭಾಂಶ ಇಟ್ಟುಕೊಂಡು ಗ್ರಾಹಕರಿಗೆ ಹೆಚ್ಚಿನ ಬೆನಿಫಿಟ್ ಸಿಗಬೇಕು ಅಂತೇಳುವ ಒಂದು ಧ್ಯೇಯ ಇದ್ದದ್ರಿಂದ ನಾವು ಈ ರೀತಿಯ ವ್ಯಾಪಾರವನ್ನು ಮಾಡ್ತಾ ಬಂದಿದ್ದೇವೆ. ಸುಮಾರು 80 ವರ್ಷಗಳಿಂದಲೂ ಕೊಡಗಿನಿಂದ ನಮಗೆ ಗ್ರಾಹಕರಿದ್ದಾರೆ. ಇತ್ತೀಚೆಗೆ 15 ವರ್ಷದ ಹಿಂದೆ ನಾವು ಮಡಿಕೇರಿಗೆ ಬರಲಿಕ್ಕೆ, ಕೊಡಗಿಗೆ ಬರಲಿಕ್ಕೆ ಕಾರಣವೂ ಅದೇ. ಯಾಕೆಂದೇಳಿದರೆ ಅಷ್ಟು ಜನ ಅಲ್ಲಿಂದ ಬರ್ತಾರೆ. ಆದರೆ ನಾವು ಅಲ್ಲೇ ವ್ಯಾಪಾರ ಪ್ರಾರಂಭ ಮಾಡಿದರೆ ನಮಗೂ ವ್ಯಾಪಾರ ವೃದ್ಧಿ ಆಗ್ತದೆ, ಅವ್ರಿಗೂ ಅಲ್ಲಿಂದ ಬರೋರಿಗೂ ಬರುವ ಕಷ್ಟ ತಪ್ತದೆ ಅಂತ ಹೇಳೋದಕ್ಕೋಸ್ಕರ ನಾವು ಅದನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅದರಿಂದಾಗಿ ಮತ್ತು ನಮ್ಮೊಂದು ಸಾಮಾಜಿಕ ಕಳಕಳಿಯಿಂದಾಗಿ ಮತ್ತು ಕೊಡಗಿನ ಜನರ ಒಂದು ಮನಸ್ಸು ಮತ್ತು ದಕ್ಷಿಣ ಕನ್ನಡಿಗರ ಮನಸ್ಸು ಅದು ಒಂದೇ ಥರ. ಬಹಳಷ್ಟು ನಮ್ಮ ಆಚಾರ ವಿಚಾರಗಳು ಒಂದೇ ಸಾಮ್ಯತೆ ಇದೆ. ಹಾಗಾಗಿ ಭಾರತದ ಇತರ ಕಡೆಗಳಿಗಿಂತಲೂ ನಮ್ಮ ಒಂದು ಆಪ್ಯಾಯಮಾನತೆ ಜಾಸ್ತಿ ಇದೆ ಅಂತೇಳುವಂಥದ್ದು ನನಗನ್ನಿಸ್ತದೆ. ಒಟ್ಟು ಹೇಳುವುದಾದರೆ ಅನೇಕತೆಯಲ್ಲಿ ಏಕತೆ ಇರುವ ದೇಶ ಭಾರತ. ಹಾಗಾಗಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗೆ ನಮಗೆ ಭಾಳ ಒಂದೇ ರೀತಿಯ ಸಾಮೀಪ್ಯತೆ ಇದ್ದರೂ ಕೂಡ ಈ ದಕ್ಷಿಣ ಕನ್ನಡ ಮತ್ತು ಕೊಡಗಿಗೆ ವಿಶೇಷ ಬಾಂಧವ್ಯ ಇದೆ. ಅದನ್ನು ಅವಿನಾಭಾವ ಸಂಬಂಧ ಮುಳಿಯೋಕ್ಕೆ ಮತ್ತು ಕೊಡಗಿಗೆ ಬರಲಿಕ್ಕೆ ನಮ್ಮ ಒಂದು ಈ ಒಂದು ಸೇವಾ ಮನೋಭಾವ ಮತ್ತು ಕೊಡಗಿನವರ ಆತ್ಮೀಯತೆ ಕಾರಣ ಅಂತೇಳಿ ನನಗೆ ಅನಿಸ್ತದೆ. ಈಗ ಸಾಮಾನ್ಯವಾಗಿ ಕೊಡಗಿನಲ್ಲಿ ಮುಳಿಯ ಅಂದರೆ ಚಿನ್ನ, ಚಿನ್ನ ಅಂದರೆ ಮುಳಿಯ ಅಂತ ಬಹಳಷ್ಟು ಜನ ಹೇಳೋದನ್ನು ನಾನು ಕೇಳಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಕೊಡಗಿನಲ್ಲಿ ಮುಳಿಯ ಅಂದರೆ ಚಿನ್ನ, ಚಿನ್ನ ಅಂದರೆ ಮುಳಿಯ ಅಂತ ಹೇಳಲಿಕ್ಕೆ ಆ ಒಂದು ದೇವರ ಅನುಗ್ರಹದಿಂದ ಕಾರಣ ಆಯಿತು. ಯಾಕೆಂತ ಹೇಳಿದರೆ ಈಗಾಗಲೇ ನಾನು ಹೇಳಿದಾಗೆ ನಮಗೆ ಸ್ವಲ್ಪ ಗ್ರಾಹಕರಿಗೆ ಹೆಚ್ಚು ಅಂತ ಹೇಳುವಂಥದ್ದು ನಮ್ಮ ಒಂದು ಧ್ಯೇಯ. ಆ ರೀತಿಯಲ್ಲಿ 22 ಕ್ಯಾರೆಟ್ ಚಿನ್ನವನ್ನು 22 ಕ್ಯಾರೆಟ್ ಚಿನ್ನವಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು ಮುಳಿಯ. ನಾವು ಮುಳಿಯ ಕೊಡಗಿನಲ್ಲಿ ಪ್ರಾರಂಭ ಮಾಡಬೇಕಿದ್ರ ಮೊದಲು ಕೊಡಗಿನ ಆಭರಣಗಳನ್ನು ಬೇರೆ ಕಡೆ ಹೋದಾಗ ಬಹಳ ತಾತ್ಸಾರದಿಂದ ನೋಡ್ತಾಯಿದ್ರು. ಇಲ್ಲಿ ಸಿಗುವ ಚಿನ್ನ ಏನು ಪ್ಯೂರಿಟಿ ಇಲ್ಲ, ಇದು ಬೆಟ್ಟೆ ಚಿನ್ನ, ಈ ರೀತಿಯ ಶಬ್ದಗಳನ್ನು ಬಹಳಷ್ಟು ಜನ ಹೊರಗಡೆ ಹೇಳ್ತಾಯಿದ್ರು. ಆದರೆ ನಾವು ಮುಳಿಯ ಬಂದ ನಂತರ ಏನಾಯಿತು ಅಂತ ಹೇಳಿದರೆ ಆ ಚೇಂಜಸ್ ಬಂತು. ಭಾಳಷ್ಟು ಜನ ಆ ಸಂದರ್ಭದಲ್ಲಿ ಹೇಳ್ತಾಯಿದ್ರು, ಇನ್ನು ಬಾಕಿಯವರಿಗೆ ಕಷ್ಟ ಅಂತ ಹೇಳುವಂಥದ್ದು, ನಮ್ಮ ಬಾಕಿ ಆಭರಣ ವರ್ತಕರಿಗೆ ಕಷ್ಟ ಅಂತ. ಆಗ ನಾನು ಹೇಳ್ತಾಯಿದ್ದೆ, ಇಲ್ಲ, ಅದು ಯಾವುದೋ ಒಂದು ಕಾರಣದಿಂದ ಅವರು ಆ ರೀತಿ ಕೊಡ್ತಾಯಿದ್ರು, ಇನ್ನೀಗ ಅವರು ಕೂಡ ಚೇಂಜ್ ಮಾಡಬೇಕಾಗ್ತದೆ ಅಂತ ಹೇಳಿದ್ರು. ಹಾಗಾಗಿ ಇಡೀ ಮಾರುಕಟ್ಟೆ ಬದಲಾವಣೆ ಆಯಿತು. ಕೊಡಗಿನಲ್ಲಿ ಮುಳಿಯ ಬಂದ ಮೇಲೆ 916 ಆಭರಣಗಳು ಎಲ್ಲ ಕಡೆ ಇರಲಿಕ್ಕೂ ಪ್ರಾರಂಭ ಆಯಿತು. ಯಾಕೆಂದರೆ ಕಾಂಪಿಟೇಷನ್ ಬಂದಾಗ ಆಬ್ವಿಯಸ್ಲಿ ಎಲ್ಲ ಕಡೆ ಸಿಗಬೇಕಾಗ್ತದೆ, ಎಲ್ಲರೂ ಕೊಡಬೇಕಾಗ್ತದೆ. ಆದರೆ ಇಲ್ಲಿ ನಾವೇನು ಯೋಚನೆ ಮಾಡಬೇಕು ಅಂತ ಹೇಳಿದರೆ, ಯಾಕೆ ಮುಳಿಯ ಅಂದರೆ ಚಿನ್ನ ಅಂತ ಇನ್ನೂ ಜನ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳಿದರೆ, ಶುದ್ಧತೆ ಮೀರಿದ ಪರಿಪೂರ್ಣತೆ ಎಡೆಗೆ ಅಂತ ಹೇಳುವಂಥದ್ದನ್ನು ನಾವು ಮುಳಿಯದಲ್ಲಿ ಪಾಲಿಸ್ತಾ ಬಂದಿದ್ದೇವೆ. ಚಿನ್ನ ಅಂತ ಹೇಳಿದರೆ ಶುದ್ಧತೆ ಮಾತ್ರ ಅಲ್ಲ. ಉದಾಹರಣೆಗೆ ನೀವು ಹೇಳೋದಾದರೆ, ಒಂದೇ ಗ್ರಾಸರಿ ಶಾಪಿಂದ, ಒಂದೇ ದಿನಸಿನ ಅಂಗಡಿಯಿಂದ ತಗೊಂಡು ಬಂದ ಅಡಿಗೆ ಸಾಮಗ್ರಿಗಳು, ಒಂದೇ ತರಕಾರಿ ಅಂಗಡಿಯಿಂದ ಬಂದಂತಹ ತರಕಾರಿಗಳು ಸೇರಿ ಒಂದೇ ರೀತಿಯ HP ಗ್ಯಾಸ್ನಲ್ಲಿ ಕುಕ್ಕಿಂಗ್ ಮಾಡಿದರೂ ಕೂಡ ಒಬ್ಬನ ಅಡಿಗೆಯ ರೀತಿಯಲ್ಲಿ ಇನ್ನೊಬ್ಬನ ಅಡಿಗೆ ಇರೋದಿಲ್ಲ. ಹಾಗಾಗಿ 916 ಅಂತ ಹೇಳಿದ್ರೆ ಶುದ್ಧತೆ ಬಂದ ಕೂಡಲೇ ಚಿನ್ನ ಒಳ್ಳೆಯದಾಗಿರಬೇಕು ಅಂತ ಏನಿಲ್ಲ. ಅದರಲ್ಲಿ ಅದರ ಫಿನಿಷಿಂಗ್ ಇರ್ಬೋದು, ಅದರಲ್ಲಿ ವರ್ಕ್ಮೆನ್ಶಿಪ್ ಇರ್ಬೋದು, ಅಲ್ಲಿ ಉಪಯೋಗಿಸಿದ ಹರಳುಗಳಿರ್ಬೋದು, ಅದನ್ನು ಪಾಲಿಷಿಂಗ್ ಮಾಡಿದಿರ್ಬೋದು, ಇದೆಲ್ಲವೂ ಸೇರಿ ಚಿನ್ನ ಅಥವಾ ಆಭರಣ ಆಗ್ತದೆ. ಅದನ್ನು ನಾವು ಗಮನ ಇಟ್ಟು ಮಾಡೋದರಿಂದ, ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಮಾಡೋದರಿಂದ ಗ್ರಾಹಕರಿಗೆ ಅದು ಇಂಡೈರೆಕ್ಟ್ ಆಗಿ ಗೊತ್ತಿಲ್ಲದೆ ಮನವರಿಕೆ ಆಗಿದೆ, ಅದರ ಬಗ್ಗೆ ಆಪ್ಯಾಯಮಾನತೆ ಬಂದಿದೆ. ಹಾಗಾಗಿ ಚಿನ್ನ ಅಂತೇಳಿದರೆ ಮುಳಿಯ, ಮುಳಿಯ ಅಂತೇಳಿದರೆ ಚಿನ್ನ ಅಂತ ಹೇಳುವಂಥದ್ದನ್ನು ಜನ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಹೆಚ್ಚಿನವರಿಗೂ ಕೆಲವರಿಗೆ ಒಂದು ಕ್ವಶನ್ ಇದೆ, CVD ಲ್ಯಾಬ್ ಗ್ರೋನ್ ಡೈಮಂಡ್ಗಳು ಬಂದಿವೆ. ವಜ್ರ ಅಂತ ಹೇಳಿದರೆ ಏನು ಅಂತೇಳಿ ಹೇಳಿದರೆ, ಇದು ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಹೆಚ್ಚಿನವರಿಗೆ ವಜ್ರ ವಿಷವ ಅಂತೇಳಿ ಒಂದು ಮೊದಲೆಲ್ಲ ಕಥೆಗಳೆಲ್ಲ ಇರ್ತಿತ್ತು. ಆ ರೀತಿ ವಜ್ರ ವಿಷ ಏನಲ್ಲ. ಯಾಕೆಂತ ಹೇಳಿದರೆ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್ ಈಸ್ ವಜ್ರ. ನಾವು ನಿತ್ಯ ಬಳಕೆಯಲ್ಲಿ ಹೇಳೋದಾದರೆ ಇನ್ನೊಂದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಈಸ್ ಗ್ರಾಫೈಟ್. ಪೆನ್ಸಿಲ್ನ ಮೊನೆ ಏನಿದೆ, ಅದು ಗ್ರಾಫೈಟ್ ಈಸ್ ದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್. ಅನದರ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಈಸ್ ಡೈಮಂಡ್.
ಸೊ ಡೈಮಂಡ್ ಕಾರ್ಬನ್ ಕಪ್ಪು ಇದೆ, ಇದು ಬಿಳಿ ಇದೆ, ಹೇಗೆ ಅಂತೇಳಿ ಹೇಳಿದರೆ ಹೈ ಪ್ರೆಷರ್ ಹೈ ಟೆಂಪರೇಚರ್ನಲ್ಲಿ ಆದಾಗ ಆ ಒಂದು ಡೈಮಂಡ್ ಕ್ರಿಯೇಟ್ ಆಗ್ತದೆ. ಉದಾಹರಣೆಗೆ ಏನು ಅಂತ ಹೇಳಿದರೆ, ಹಿಂದೆ ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಭೂಮಿ ಫಾರ್ಮೇಷನ್ ಆಗುವಾಗಿರ್ಬೋದು, ಅಥವಾ ಅದರ ನಂತರದ ವರ್ಷಗಳಲ್ಲಿ ಈಗ ಡಿಸಾಸ್ಟರ್ ಆದ ಹಾಗೆ ಅದೇ ರೀತಿ ಆ ಸಂದರ್ಭಗಳಲ್ಲಿ ಭೂಮಿಯಲ್ಲಿ ವ್ಯತ್ಯಾಸಗಳಾದಾಗ ಡಿಸಾಸ್ಟರ್ಗಳಾಗಿರ್ತವೆ. ಸೊ ಆ ಡಿಸಾಸ್ಟರ್ ಸಂದರ್ಭದಲ್ಲಿ ಮರ ಹೊತ್ತಿ ಉರಿದು, ಆ ಹೊತ್ತಿ ಉರಿದ ಮರ ಇಂಗಾಲ ಏನು ಇದ್ದಿಲಿದೆ, ಆ ಇದ್ದಿಲಿನ ಮೇಲೆ ಮಣ್ಣುಗಳು ಬಿದ್ದಾಗ ಆ ಮಣ್ಣು ಬಿದ್ದ ಮಣ್ಣು ಹೈ ಪ್ರೆಷರ್ ಹೈ ಟೆಂಪರೇಚರ್ನಲ್ಲಿ ಒಂದಷ್ಟು ವರ್ಷಗಳು ಲಕ್ಷ ವರ್ಷಗಳು ಮುಂದೆ ಹೋದಾಗ ಅದು ವಜ್ರ ಆಗಿ ಕನ್ವರ್ಟ್ ಆಗ್ತದೆ. ಆ ಪ್ಯೂರಿಟಿ ಕಂಪ್ಲೀಟ್ ಪ್ಯೂರ್ ಆಗಿ ಅದು ವಜ್ರ ಆಗಿ ಕನ್ವರ್ಟ್ ಆಗ್ತದೆ. ಸೊ ಆ ರೀತಿಯ ಆದಂತಹ ವಜ್ರ ಅದು ಯಾವುದೇ ರೀತಿಯಲ್ಲಿ ವಿಷ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಖಾಲಿ ಗ್ಲಾಸನ್ನು ಹುಡಿ ಮಾಡಿ ಇಂಟರ್ನಲ್ ತಗೊಂಡಾಗ ಯಾವ ರೀತಿ ಇಂಟರ್ನಲ್ ಬ್ಲೀಡಿಂಗ್ ಆಗ್ತದೆ, ಆ ರೀತಿಯಲ್ಲಿ ವಜ್ರ ಕೂಡ ಆಗಿರುವ ಸಾಧ್ಯತೆ ಇರ್ತದೆ ಬಿಟ್ಟರೆ. ಬಟ್ ಇಟ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್. ಸೊ ಹೈಯೆಸ್ಟ್ ಅಟಾಮಿಕ್ ಬಾಂಡಿಂಗ್ ಇರುವಂಥದ್ದು ಡೈಮಂಡಿಗೆ. ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ನ ಹೈಯೆಸ್ಟ್ ಅಟಾಮಿಕ್ ಬಾಂಡಿಂಗ್, ಅಣುಬಂಧವನ್ನು ಅತ್ಯಂತ ಗಟ್ಟಿ ಅನುಬಂಧ ಹೊಂದಿರುವಂಥದ್ದು ಡೈಮಂಡ್. ಅತ್ಯಂತ ವೀಕ್ ಅಣುಬಂಧವನ್ನು ಹೊಂದಿರೋದು, ಅತ್ಯಂತ ವೀಕ್ ಅಟಾಮಿಕ್ ಬಾಂಡಿಂಗ್ ಇರುವಂಥದ್ದು ಗ್ರಾಫೈಟ್. ಸೊ ಈ ರೀತಿ ಇದ್ದದನ್ನು ಇತ್ತೀಚೆಗೆ ಲ್ಯಾಬ್ ಮುಖಾಂತರ ಹೈ ಪ್ರೆಷರ್ ಹೈ ಟೆಂಪರೇಚರ್ ಉಪಯೋಗ ಮಾಡಿಕೊಂಡು CVD ಡೈಮಂಡ್ ಅಂತೇಳಿ, ಲ್ಯಾಬ್ ಗ್ರೋನ್ ಡೈಮಂಡ್ HT ಡೈಮಂಡ್ ಅಂತ ಒಂದಿದೆ, ಲ್ಯಾಬ್ ಗ್ರೋನ್ ಅಂತ, ಇನ್ನೊಂದು CVD ಅಂತೇಳಿ, ಕೆಮಿಕಲ್ ವ್ಯಾಪೊರೇಷನ್ ಡೆಪಾಸಿಟ್ ಅಂತ ಹೇಳುವ ರೀತಿಯಲ್ಲಿ ಮಾಡಿದ್ದಾರೆ. ಇದರಿಂದ ವಜ್ರಕ್ಕೆ ರೇಟ್ ನಾಳೆ ಕಮ್ಮಿ ಆಗ್ತದಾ ಅಂತ ಹೇಳುವಂಥದ್ದು ಒಂದು ಕೆಲವರಿಗೆ ಒಂದಷ್ಟು ಕ್ವಶನ್ ಇದೆ. ಖಂಡಿತವಾಗಿ ಇಲ್ಲ. ಲ್ಯಾಬ್ ಗ್ರೋನ್ ಡೈಮಂಡ್ ಮಾರ್ಕೆಟ್ ಫ್ಲಡ್ಡಿಂಗ್ ಆಗಿ ಸುಮಾರು 3 ವರ್ಷ ಆಯ್ತು. ಈಗ ಈ 3 ವರ್ಷದಲ್ಲಿ 70,000 ರೂಪಾಯಿ ಪರ್ ಕ್ಯಾರೆಟಿನ ಇದ್ದಂತಹ CVD ಡೈಮಂಡ್ ಈಗ 30,000 25,000ಕ್ಕೆ ಲ್ಯಾಬ್ ಗ್ರೋನ್ ಡೈಮಂಡ್ನ ಗಮನ ಇಡಿಸಿ. ಲ್ಯಾಬ್ ಗ್ರೋನ್ ಡೈಮಂಡ್ ಆರ್ಟಿಫಿಷಿಯಲ್ ಡೈಮಂಡ್ ಏನಿದೆ ಅದು ಅಷ್ಟು ಕಮ್ಮಿ ಆಗ್ತಾ ಇದೆ, ವ್ಯಾರೇಸ್ ನ್ಯಾಚುರಲ್ ಡೈಮಂಡ್ನ ರೇಟ್ ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಯಾವುದೇ ವಸ್ತು ನ್ಯಾಚುರಲ್ ಇದ್ದ ವಸ್ತು ಅದು ಕಮ್ಮಿ ಆಗ್ತದಷ್ಟೇ ಹೊರತು ಜಾಸ್ತಿ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಮುಂದಿನ ದಿವಸಗಳಲ್ಲಿ ವ್ಯಾಲ್ಯೂ ಜಾಸ್ತಿ ಆಗ್ತದಷ್ಟೇ ಹೊರತು ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಖಂಡಿತವಾಗಿ ನಂಬಿಕೆ ಇಟ್ಟು ವಜ್ರದಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಹೂಡಿಕೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಅದನ್ನು ಸಂತಸ ಪಡ್ಬೋದು ಅಂತ ಹೇಳ್ತೇನೆ ನಾನು. ಯಾಕೆಂತ ಹೇಳಿದರೆ ಆಭರಣಗಳಲ್ಲಿ ಈಗ ಒಂದು ಇವತ್ತಿನ ದುಡಿಯೋ ಮಹಿಳೆ ಇರ್ಬೋದು ಅಥವಾ ದುಡಿಯೋ ಪುರುಷ ಇರ್ಬೋದು, ಆಭರಣಗಳಿಗೆ ಖರೀದಿ ಮಾಡಿದಾಗ ಅದನ್ನು ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಮಗಳಿರ್ಬೋದು, ನಿಮ್ಮ ಮಗ ಇರ್ಬೋದು, ಅತ್ತೆ ಇರ್ಬೋದು, ಮಾವ ಇರ್ಬೋದು, ಸೊಸೆ ಇರ್ಬೋದು, ಅವರು ಆನಂದಿಸುವುದರ ಜೊತೆಗೆ ನಿಮಗೆ ಎಪ್ರಿಷಿಯೇಷನ್ ಆಗ್ತದೆ. ಸೇಮ್ ವಿಚಾರ ಪುರುಷರಲ್ಲೂ ನಿಮ್ಮ ಮಡದಿ ಅಥವಾ ನಿಮ್ಮ ಮನೆಯವರು ಯಾರಿದ್ದಾರೆ ಅವರು ಅದನ್ನು ಆಸ್ವಾದಿಸುವುದರ ಜೊತೆಗೆ ಆನಂದಿಸುವುದರ ಜೊತೆಗೆ ನಿಮಗೆ ಗೋಲ್ಡ್ ಮತ್ತು ಡೈಮಂಡ್ನಲ್ಲಿ ವ್ಯಾಲ್ಯೂ ಎಪ್ರಿಷಿಯೇಷನ್ ಆಗ್ತದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವಾಗ ಏನು ನಾವು ಮಾತಾಡಿದ್ವಿ ಡೈಮಂಡ್ ಬಗ್ಗೆ ಇಷ್ಟು ವಿಸ್ತೃತವಾಗಿ, ಅದೇ ಒಂದು ಕಾನ್ಸೆಪ್ಟ್ನ ಇಟ್ಟುಕೊಂಡು ನೆನ್ನೆ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಒಂದು 10 ರಿಂದ 12 ಒಂದು 7th 8th ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿವರೆಗಿನ ಮಕ್ಕಳು ಮತ್ತು ಮಾಸ್ಟರ್ಸ್ ಅವರು ಇದ್ದರು. ಸೊ ಒಂದು 2-3 ಜನ ಅವರಿಗೆ ಕೂಡ ನಮ್ಮ ಇನಾಗ್ರೇಷನ್ ಟೈಮ್ ಯಾವಾಗ ನನ್ನ ಉದ್ಘಾಟನಾ ಸಮಾರಂಭ ಹೋದೈತೆ ಅದ್ರ ಜೊತೆಗೆ ನಮ್ಮಲ್ಲಿದ್ದ ಡೈಮಂಡ್ ವಜ್ರದ ಆಭರಣಗಳನ್ನು ಅವರಿಗೆ ಕೂಡ ತೋರಿಸಿ ಅವರನ್ನು ಕೂಡ ನಾವು ಕಾರ್ಯಕ್ರಮದಲ್ಲಿ ಜೊತೆಯಲ್ಲಿ ತಗೊಂಡು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ವಿ. ನಮಗೆ ಮೊದಲಿಗೆ ಕಾರ್ಯಕ್ರಮ ಮಾಡಿದಾಗ ಕಾನ್ಸೆಪ್ಟ್ ಒಂದು ಇತ್ತು, ಈ ರೀತಿ ಒಂದು ಮಾಡುವ ಅಂತ ಹೇಳೋದು. ಬಟ್ ಅದೊಂದು ಅಷ್ಟರ ಮಟ್ಟಿಗೆ ಒಂದು ಸಂತೋಷ ತಂದು ಕೊಡುತ್ತೆ ಅಂತೇಳಿ ಆ ಮಕ್ಕಳನ್ನ ಹಾಕಿ ಅವರಾಗಿರ್ಬೋದು, ಅವ್ರ ತಂದೆ ತಾಯಿಗಳಾಗಿರ್ಬೋದು, ಅಜ್ಜ ಆಗಿರ್ಬೋದು, ಆ ಸಂತೋಷ ಪಟ್ಟಾಗಲೇ ನಮಗೆ ಗೊತ್ತಾಗಿರೋದು ಡೈಮಂಡ್ ಈ ಮಟ್ಟಕ್ಕೆ ಒಂದು ತೊಗೊಂಡು ಹೋಗುತ್ತೆ ಅವ್ರನ್ನ ಅಂತೇಳಿ. ಅಷ್ಟು ಫೋಟೋಶೂಟ್ ಮಾಡಿಕೊಂಡ್ರು ಒಳಗಡೆ ಬಂದು. ಇನಾಗ್ರೇಷನ್ಗೂ ನಮ್ಮ ಜೊತೆ ಇದ್ದರು. ಮಕ್ಕಳಿಗಿಂತ ಅವ್ರ ತಂದೆ ತಾಯಿಯವರು ತುಂಬ ಖುಷಿ ಪಟ್ಟಿದ್ದಾರೆ. ಸೊ ಆ ರೀತಿಯಾಗಿ ಕೂಡ ಈ ಡೈಮಂಡ್ನ ಒಂದು ಅವರಿಗೆ ಪ್ರಭಾವ. ಅದೇ ಆಗಲೇ ಹೇಳಿದಾಗೆ ಮುಳಿಯ ಅನ್ನೋದೇ ಒಂದು ಕೇವಲ ವ್ಯಾಪಾರ ಮಾತ್ರ ಅಲ್ಲ, ಎಲ್ಲ ರೀತಿಯಲ್ಲೂ ಕೂಡ ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ರಿಯೇಟಿಂಗ್ ಹ್ಯಾಪಿನೆಸ್ ಅರೌಂಡ್. ವಜ್ರದ ಆಭರಣಗಳನ್ನು ಯಾರು ಧರಿಸ್ಬೋದಾ ಅಂತ ಹೇಳುವಂಥದ್ದನ್ನು ಒಂದು ಪ್ರಶ್ನೆ ಜನರಲ್ಲಿ ಇದೆ. ನಾವು ಹಿಂದಿನ ಸನಾತನ ಪರಂಪರೆಯ ರೀತಿಯಲ್ಲಿ ನಾವು ಶಾಸ್ತ್ರಗಳನ್ನು ನಾವು ನೋಡಿದಾಗ ಅಲ್ಲಿ ಒಂದೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅಥವಾ ಒಬ್ಬೊಬ್ಬರಿಗೆ ಈ ರೀತಿಯ ಆಭರಣಗಳನ್ನು, ಈ ರೀತಿಯ ಕಲ್ಲುಗಳನ್ನು ಹೇಳಿರ್ತಾರೆ. ಅದು ಏನಿದೆ ಅಂತ ಹೇಳಿದರೆ, ಒಂದು ಯೋಗಕಾರಕ ಅಂತೇಳಿ ಬರ್ತದೆ, ಅಂಥವರು ಇಡೀ ಜೀವಮಾನದಲ್ಲಿ ಅದನ್ನು ಧರಿಸ್ಬೋದು ಅಂತ. ಮತ್ತೊಂದು ದಶೆ ದಿಕ್ಕಿನಲ್ಲಿ ಈಗಿನ ಈ ದಶೆ ಯಾವುದು ನಡೀತಾ ಇದೆ ಆ ಸಂದರ್ಭದಲ್ಲಿ ಧರಿಸ್ಬೋದು ಅಂತ ಇರ್ತದೆ. ಇದೆರಡೂ ಕೂಡ ಹೇಳಿದಾಗ ಹೇಗೆ ಅಂತೇಳಿ ಹೇಳಿದರೆ, ಇದು ನಿಮಗೆ 3 ಕ್ಯಾರೆಟಿಗಿಂತ ದೊಡ್ಡ
ವಜ್ರವನ್ನು ಆಭರಣಗಳನ್ನು ಹರಳನ್ನು ಧರಿಸಬೇಕು ಅಂತ ಹೇಳೋದನ್ನು ಶಾಸ್ತ್ರದಲ್ಲಿ ಹೇಳಿದೆ. ಕನಿಷ್ಠ 1 ಕ್ಯಾರೆಟ್, ಇಲ್ಲದೇ ಇದ್ದರೆ 3 ಕ್ಯಾರೆಟ್ ಉತ್ತಮ, ಕನಿಷ್ಠ 1 ಕ್ಯಾರೆಟನ್ನು ಧರಿಸಬೇಕು ಅಂತ. ಆದರೆ ಅದು ಸಿಂಗಲ್ ಪೀಸ್ನಲ್ಲಿ ಧರಿಸಬೇಕು ಅಂತಿದೆ. ಅದು ಯಾಕೆ ಅಂತ ಹೇಳಿದರೆ, ಉದಾಹರಣೆಗೆ ನೀವೀಗ ಮೊದಲು ನಾವೀಗ ಹೇಳ್ತೇವೆ ಸ್ವಲ್ಪ ಬೇಗ ಹುಟ್ಟಿದ ಮಗುವಿಗೆ ಬಿಸಿಲಿಗೆ ಇಡಬೇಕು, ವಿಟಮಿನ್ ಡಿ ಬೇಕು ಅಂತ. ಹಾಗಾದರೆ ನೇಚರ್ನಲ್ಲಿ ವಿಟಮಿನ್ ಡಿ ಇರೋದು ನಮ್ಮ ಮೈಗೆ ಸೇರ್ತದೆ ಅಂತೇಳಿ ಆದರೆ ಅದನ್ನೇ ನಾವು ಕೂಡ ಹೇಳುವಂಥದ್ದು. ಆ ಹರಳನ್ನು ಧರಿಸಿದಾಗ ಸೂರ್ಯನ ಬೆಳಕು ನಮ್ಮ ದೇಹಕ್ಕೆ ಸೇರಿದಾಗ ಒಂದಷ್ಟು ಪ್ರಭಾವವನ್ನು ಬೀರ್ತದೆ ಅಂತ ಹೇಳುವುದು ವೈಜ್ಞಾನಿಕವಾಗಿ ಕೂಡ ಸತ್ಯದ ವಿಷಯ. ಹಾಗಾದರೆ ಈ ವಜ್ರವನ್ನು ಧರಿಸ್ಬೋದಾ ಅಂತ ಕೇಳಿದರೆ, ವಜ್ರ ಶುಕ್ರನ ಅನುಗ್ರಹ ಇರುವಂತಹ ಹರಳು. ಸೊ ಆ ಶುಕ್ರನಿಗೆ ವಿಶೇಷವಾಗಿರುವಂತಹ ಹರಳು. ಶುಕ್ರ ದೆಸೆ ಅಥವಾ ಶುಕ್ರನ ಅನುಗ್ರಹ ಎಲ್ಲರೂ ಬೇಕು ಅಂತೇಳಿ ಹೇಳುವಂಥ ವಿಚಾರ ಇರ್ತದೆ. ಸೊ ಆದರೆ ಈಗ ಈ ದೆಸೆ ರೂಪದಲ್ಲಿ ಬೇಕು ಅಂತೇಳಿ ಆದರೆ 1 ಕ್ಯಾರೆಟ್ ಅಥವಾ ನಮ್ಮ ಇಡೀ ಜೀವಮಾನಕ್ಕೆ ಬೇಕು ಅಂದರೆ 1 ಕ್ಯಾರೆಟಿನ ಮೇಲೆ ಹಾಕಬೇಕಾದ್ರಿಂದ, ಅಂದರೆ ಆ ತೊಂದರೆ ಬರ್ತದೆ ಅಂತ ಹೇಳೋದನ್ನು ಯಾರೂ ಗಮನ ಹರಿಸಬೇಕಾಗಿಲ್ಲ. ಇದು ಸಣ್ಣ ಸಣ್ಣ 1 ಸೆನ್ಸು, 3 ಸೆನ್ಸು, 4 ಸೆನ್ಸು, 10 ಸೆನ್ಸು, 15 ಸೆನ್ಸು ಅಂತ ಹೇಳುವಂಥದ್ದು, ಅದು ಸಹ ದೊಡ್ಡ ಸಣ್ಣ ಸಣ್ಣ ಪೀಸ್ಗಳಲ್ಲಿ ಧರಿಸಿರೋದ್ರಿಂದ ನೆಕ್ಲೆಸನ್ನು ಕೂಡ ಧರಿಸೋದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಇಡೀ ದಿವಸಗಳು ನಾವು ಅದನ್ನೇನು ಧರಿಸ್ತಾ ಇರೋದಿಲ್ಲ, ಒಂದೊಂದು ಸಲ ಧರಿಸ್ತೇವೆ ಮತ್ತು ಅದನ್ನು ತೆಗೆದು ಬೇರೆ ಕಡೆ ಇಡ್ತೇವೆ. ಹಾಗಾಗಿ ಅದನ್ನು ಖಂಡಿತವಾಗಿ ಧರಿಸ್ಬೋದು. ಮತ್ತು ಈ ವಜ್ರ ಅಂತ ಹೇಳುವಂಥದ್ದು ಏನಿದೆ, ನಾವು ಯಾವುದೇ ಒಂದು ಡ್ರೆಸ್ ಮಾಡೋದಿರ್ಬೋದು. ನಾವು ಯಾಕೆ ಡ್ರೆಸ್ ಮಾಡ್ತೇವೆ ಅಂತ ಹೇಳಿದರೆ, ನಾವು ಒಳ್ಳೆಯ ಒಂದು ಬಟ್ಟೆ ಧರಿಸೋದ್ರಿಂದ ನಮಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ. ನಾವು ಮೇಕಪ್ ಮಾಡೋದಿರ್ಬೋದು, ಅಥವಾ ನಾವು ಒಳ್ಳೆ ಬಟ್ಟೆ ಹಾಕಿದಾಗ ನಮಗೆ, ಈಗ ಉದಾಹರಣೆಗೆ ಯಾರೋ ಒಬ್ಬರು ಬರ್ತಾರೆ, ಬಂದಾಗ ನಾವು ಮನೆ ಡ್ರೆಸ್ಸಲ್ಲಿ ಇದ್ದದ್ರಲ್ಲೇ ಬರೋದಿಲ್ಲ, ಸೀದಾ ಒಳಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಹೊಸ ಡ್ರೆಸ್ ಏನೊಂದು ಹಾಕ್ಕೊಂಡು ಬರ್ತೇವೆ. ಯಾಕೆ? ಅದು ನಮಗೊಂದು ಆತ್ಮವಿಶ್ವಾಸ, ನಮ್ಮನ್ನು ನಾವು ಪ್ರೆಸೆಂಟೇಬಿಲಿಟಿಯನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು. ಹಾಗೆ ಈ ವಜ್ರಾದಪಿ ಕಠೋರಾಣಿ ಅಂತ ಹೇಳುವಂಥ ಆ ವಜ್ರದಂತಹ ಒಂದು ಗಟ್ಟಿ ವಸ್ತುವನ್ನು ನಾವು ಅದನ್ನು ಧರಿಸಿದಾಗ ನಮಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅಂತ ಹೇಳುವಂಥದ್ದು ಖಂಡಿತ. ಸೊ ಆ ರೀತಿಯಲ್ಲಿ ಖಂಡಿತವಾಗಿ ವಜ್ರಕ್ಕೆ ತೊಡಗಿಸ್ಬೋದು, ಯಾರೂ ಕೂಡ ಧರಿಸ್ಬೋದು ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ವೀಕ್ಷಕರೇ, ಡೈಮಂಡ್ ಫೆಸ್ಟ್ ಅಲ್ಲದೆ ವಜ್ರದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಎಲ್ಲರಿಗೂ ಕೂಡ ಈ ಮಾಹಿತಿ ಬಹಳಷ್ಟು ಇಷ್ಟವಾಗುವಂಥದ್ದು. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಬರೀ ನೋಡಲಿಕ್ಕೆ ಮಾತ್ರ ನಾವು ಹೆಂಗಸರು ಏನು ಮಾಡ್ತೇವೆ, ನೋಡ್ತೇವೆ, ಖುಷಿಯಾದರೆ ಹಾಕ್ತೇವೆ. ಅದರ ಹಿಂದಿನ ಕಥೆಯನ್ನು ಬಹಳಷ್ಟು ಅದರ ಬೆಲೆಯನ್ನು ತಿಳಿಸಿದ್ದೀರಿ. ಈ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.